ರಾತ್ರಿ 9:45. ಫಸ್ಟಿಂದ ನಮ್ಮ ಧನುಷ್ ಅವರು ಕ್ಯಾಟ್ ವಾಕ್ ಅನ್ನು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಅವ್ನು ಡಿಸ್ಟ್ರಾಕ್ಟ್ ಆಗ್ಬಿಡ್ತಾನ. ಸೂಪರ್ ಸೂಪರ್ ಸೂಪರ್. ಮಣ್ಣು ಜಾಸ್ತಿ ಇದೆ. ಗ್ಲೂಗ್ ಹಾಕಿ ಫುಲ್ ಅದೇನೋ ಸ್ಟ್ರಕ್ ಆಗ್ತದೆ. ಒಂದ್ಸತಿ ಕಾಲಲ್ಲಿ ಕೆಳಗಡೆ ಮಾಡ್ಬಿಡಿ. ಮಾಡಂಗಿಲ್ಲ ಏನು ಮಾಡಂಗಿಲ್ಲ. ಅದೇನೋ ಸ್ಟ್ರಕ್ ಆಗ್ತದೆ ಮೇಡಮ್. ಕರೆಕ್ಟ್ ಆಗೈತೆ. ಊಟ ಆಯ್ತು ಇನ್ನು 5 ನಿಮಿಷ ಇದೆ. ಹುಷಾರು. ಮೈಕ್ ಹುಷಾರು. ಹುಷಾರು. ತಲೆ ಹುಷಾರು. ರಘು ಸರ್ ಹುಷಾರು. ಮೈ ಗಾಡ್. ನಾನು ಕಿತ್ತಾಕ್ತೀನಿ ಸರ್, ನಿಜವಾಗ್ಲೂ ನಾನು ಕಿತ್ತಾಕ್ತೀನಿ. ಬೇಕಂತ ಕಿತ್ತಾಕಿ ಒಂದು ನಾನು ಕಿತ್ತಾಕ್ಬಿಡ್ತೀನಿ ಬಿಟ್ಬಿಡಿ. ಒಂದು ನಾನು ಕಿತ್ತಾಕ್ತೀನಿ ಬಿಡಿ. ಧನು ಬಿಟ್ಕೊಡಿ. ಬ್ಲೂ ಕಡೆ ಈ ಕಡೆ ಕರ್ಕೊಂಡು ಬನ್ನಿ. ತಲೆ ಹೊಡ್ಕೋಬೇಡಿ. ಗಾಯ ಮಾಡ್ಕೋಬೇಡಿ. ಫುಲ್ ಖಾಲಿ ಮಾಡು. ಗಾಯ ಮಾಡ್ಕೋಬೇಡಿ. ಬಿಡಿ. ರಿಲ್ಯಾಕ್ಸ್. ಸೂಪರ್. ಓ ವಾವ್. ರಘು ಸರ್ ಆಗಿದೆಯಾ? ಬನ್ನಿ ಅನೌನ್ಸ್ ಮಾಡ್ಬಿಡಿ, ಘೋಷಣೆ ಮಾಡ್ಬಿಡ್ತೀವಿ ಬನ್ನಿ. ಕೈ ಲಾಕ್ ಮಾಡಿದ್ರೆ ಅವರಿಗೆ ಮೂವ್ ಮಾಡ್ಲಿಕ್ಕೆ ಆಗಲ್ಲ. ಆರಾಮ ಕಿತ್ತಾಕ್ತಾ ಇರಲಿಲ್ಲ. ಅದು ನಿಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೊರಟಾಯ್ತಲ್ಲ. ಯಾಕೆ ಈ ಬ್ಲೂ ತುಂಬಾ ಆಗದೆ ನಾನು. ಅಲ್ಲ, ನಿಮ್ದೇ ಕೆಳಗಡೆ ಐತೆ ಇಲ್ಲಿ, ಅದನ್ನ ಯಾಕೆ ತೆಗಿತಾ ಇದ್ದೀರಾ? ಅದು ನೀನ್ ಡಿಸ್ಟ್ರಾಕ್ಟ್ ಮಾಡ್ದೆ ತಾನೇ ಬಾ. ಕೆಳಗೆ ಬರ್ತದೆ ಅಂತ ಇಲ್ವೋ ಇಲ್ಲೇ ಲಾಕ್ ಆದ್ನಲ್ಲ. ನಿಮಿಷ ಹೇಳ್ಬಿಡಿ. ಬಿಗ್ ಬಾಸ್ ಮನೆಯೊಂದು 3 ತಕ್ಕಡಿ ಆಟದಲ್ಲಿ ಧನುಷ್ ಅವರ 2 ತಕ್ಕಡಿಗಳು ಧನುಷ್ ಅವರ ಕಡೆ ವಾಲಿರೋದ್ರಿಂದ ಧನುಷ್ ಅವರು ಈ ಆಟದಲ್ಲಿ ಗೆದ್ದಿದ್ದಾರೆ. ಬಿಗ್ ಬಾಸ್ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೋ. ಸರಿ ಮಾಡ್ಕೊಳ್ಳೋ. ಮಧ್ಯರಾತ್ರಿ 12:40. ಅದೇ 2 ವೀಕ್ಸ್ ಅಲ್ಲಿ ಯಾರು ಹೋಗ್ಬೋದು ಅನ್ಸುತ್ತೆ? ಗೊತ್ತಿಲ್ಲಪ್ಪ ನಂಗೆ. ಅಲ್ಲಿ ಕೂತಾಗ ಯಾರು ಹೇಳಲಿಕ್ಕೆ ಆಗಲ್ಲ. ನಾನು ಇಷ್ಟೂ ದಿವಸದಿಂದ ಮೇ ಬಿ ಆಟ ನೋಡಿ ಸ್ಪಂದನ ಹೋಗ್ಬೋದಾ ಇತ್ತು. ಬಟ್ ಇಲ್ಲ, ಅದೇ ನೋ. ನನಗೆ ನನ್ನ ಮೇಲೆ ಸ್ವಲ್ಪ ಹೋಪ್ ಉಂಟು, ಸ್ವಲ್ಪ ಅಂದ್ರೆ ಹೋಪ್ ಉಂಟು. ಬಟ್ ಆದ್ರೆ ಕೂಡ ಈ ಆಟದಲ್ಲಿ ಹೇಳಲಿಕ್ಕೆ ಆಗಲ್ಲ. ಕ್ಯಾಪ್ಟನ್ ಇದೇನೋ ಒಂದು ಚಾನ್ಸ್ ಇತ್ತು, ನಮಗೆಲ್ಲ ಹೋಯ್ತು ಚಾನ್ಸ್.
ಅದೊಂದು ಇದ್ದಿದ್ದೆ. ಕನ್ಫ್ಯೂಸ್ ಆಗೋದ್ರಿ ರಘುವಣ್ಣ ಟಾಸ್ಕಲ್ಲಿ. ಇವನು ಲಾಕ್ ಹಿಡ್ಕೊಂಡ್ಬಿಟ್ಟ, ನನಗೆ ಆಗ್ಲಿಲ್ಲ ಬಿಡಿಸ್ಕೊಳಕ್ಕೆ. ಫೈಟ್ ಕೊಟ್ಟೆ, ಕೊಟ್ರು ಸಖತ್ ಕೊಟ್ರು. ಅವರು ಕೂಡ ಕೊಟ್ಟಿದ್ರು ಫೈಟ್. ಕೊಟ್ರು. ಅವ್ನು ಸ್ಟ್ಯಾಮಿನಾ ಇದೆಯಾ ಕಣೋ, ಹೆಂಗ ನಿನ್ನ. ವೀಕೆಂಡ್ ಅಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾರೆ ಸುದೀಪ್ ಸರ್. ಏನೇನು ಹೋಗುದು ಉಪ್ಪಿನಕಾಯಿ ಹಾಕರ್ ಹೋಗತ್ತೆ, ಯಾವ್ದಕ್ಕೂ ಡಲ್ ಕಲರ್ ಬಟನ್ ಹಾಕೊಂಡಿರ್ತೀನಿ. ಏನಿಲ್ಲ, ಬೋದ್ರೆ ಇಬ್ರು ಜೊತೆಲಿ ಬಯಸ್ಕೋಬೇಕಲ್ಲ, ಅದೇ ನಂಗೆ ಖುಷಿ. ಅದಕ್ಕೆ ಹೇಳ್ಕೊಂಡಿರೋದಲ್ವ, ಸಮಪಾಲು ಸಮಪಾಳು ಅನ್ಕ, ಅವ್ರಿಗರ್ಧ ನನಗರ್ಧ. ಮಧ್ಯರಾತ್ರಿ 12:55. ನಾನು ಕಾವ್ಯಗೆ ನಿನ್ನೆ ನೋಡು ಏನು ರಾಜ ಅನ್ಕೊಂಡು ರೆಡಿ ಆಗಿದ್ದು ರೆಡಿ ಇವತ್ತು ಅದೇ ನೀನು ಆ ಸಿಂಹಾಸನ ಎತ್ಬಿಟ್ರು. ಎಡಿಟರ್ ಚೇರು ಇಲ್ಲ, ನಮ್ಮ ಚೇರ್ನು ಎತ್ಬಿಟ್ರು. ಉಸ್ತುವಾರಿ ನೋಡಿದ್ರು ಮೊದಲನೇ ಟಾಸ್ಕಲ್ಲಿ. ಯಾಕೋ ಕಟ್ರಗಳು ಎರಡೂ ಫಸ್ಟು ಇವ್ರು ಚೇರ್ ಎತ್ರಿ, ಈ ನನ್ನ ಮಕ್ಕಳು ದುರಾಂಕಾರಗಳು ನೋಡ್ರಿ, ಇವ್ರ ಕಾಲ್ ಮೇಲೆ ಕಾಲ್ ಹಾಕೋದು. ಏನು ಅವ್ರು ನಾನು ಕಾಲ್ ಕೆಳಗೆ ಇಳಿಸ್ಬಿಟ್ಟೆ, ಹಿಂಗೆ ಹಾಕೊಂಡವ್ರು ಅವರು. ನಾನೇ ಬರ ಇವೇ ಚೆನ್ನಾಗಿಲ್ಲ ಈ ವಾರ ಹೋಗ. ಏನು ಪಾಪ ಮಾಡ್ಬಿಟ್ಟು ನಾನು ಇವಾಗ. ಈ ಸಮ್ಮಿಶ್ರ ಸರ್ಕಾರದ ಕ್ಯಾಪ್ಟನ್ಸಿ ಯಾವನೇ ಬೇಕಿತ್ತು. ಏನ್ ಪಂಚ ಹುಡ್ಕ ಸಿಮ್ಮನ್ ಪಕ್ಕದಲ್ಲೆಲ್ಲ ನಿಂತ್ಕೊಂಡು ತಗಂದೆ, ಆ ಕ್ಯಾಮ್ರಾ ಸೆಲ್ಫಿ ಎಲ್ಲ ಕೊಟ್ಟೆ. ನಾನು ಒಬ್ನೇ ಉಸ್ತುವಾರಿ ಆಗಿದ್ರೆ ಈ ಟೆನ್ಷನ್ ಇರ್ತಿರ್ಲಿಲ್ಲ. ನನಗೆ ಗೊತ್ತಿರಂಗೆ ಮೂಲವೇ ಒಂದು ಮುಕ್ಕಾಲು ಭಾಗನಾರ ಮಾಡಿಸುವ. ನಾನು ಇವ ಮುಂತ ತಗಳಾಕ್ಬಿಟ್ಟು ನಾನು ಹಣೆ ಬರಕ್ಕೆ. ದಿನ 95 ಬೆಳಗ್ಗೆ 10 ಗಂಟೆ. ಥ್ಯಾಂಕ್ ಯು ಬಿಗ್ ಬಾಸ್. ಜೈ ಮಹಾಕಾಲ್. ಬೆಳಗ್ಗೆ 11:50. ಹ್ಞೂ ರಾಜ್ರೆ, ಏನೋ ಮನೆ ಕೆಲಸ ಇದೆಯಾ ರಾಜ್ರೆ? ನಿಮಗೆಲ್ಲ ಹೇಳಕ್ಕಾಯ್ತದ? ನೀವು ಹೇಳಕ್ಕಿಂತ ಮುಂಚೆನೇ ಮುಗಿಸ್ಬಿಡ್ತೀರಿ ಎಲ್ಲನೂ. ಇಲ್ಲ ಹೌದು, ಮನೆ ಕೆಲ್ಸದವ್ರಲ್ಲ, ಏನಾದರೂ ನಮಗೆ ಕಾಣ್ದಿರೋದು ನಿಮಗೆ ಕಂಡಿದ್ರೆ. ನಾನು ಹಂಗೆ ಹೇಳಲೇ ಇಲ್ಲ, ನೀನೇ ತಗೋತಾ ಇದೆಯಲ್ಲ. ನಿಮ್ಮ ಸೇವೆ ಅಲ್ಲ, ನೀವು ನಿನ್ನೆ ಅಷ್ಟು ಬಹಿರಂಗವಾಗಿ ಹೇಳಾದ್ಮೇಲೆ ನಾವು ಅದನ್ನ ಸ್ವೀಕಾರ ಮಾಡಬೇಕಲ್ವೇ? ಇಡೀ ಕರ್ನಾಟಕ ಜನತೆ ಮನೆ ಕೆಲಸ ಬಿಟ್ಟರೆ ನಮ್ಗೆ ಏನು ಗೊತ್ತಲ್ವೇ? ಏನೋ ನೀವು ತೋರಿಸಿದ್ನ ನಾವು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನನ್ನ ಅಭಿಪ್ರಾಯ ನಾನು ಹೇಳಿದ್ನ. ಹೌದು ಹೌದು ಹೌದು. ಏನಾದರೂ ಇದೆಯಾ ರಾಜ್ರೆ? ಏನಿಲ್ಲ. ಭಯಂಕರ ನಟ ರಾಜ್ರೆ? ಇಲ್ಲ ಅಲ್ಲ? ಡೋಂಟ್ ವರಿ. ಇದ್ರೆ ಹೇಳಿ ರಾಜ್ರೆ. ಇದ್ರೆ ಹೇಳ್ತೀನಿ. ಇಲ್ಲಿ ಕೂರ್ಬೋದಲ್ಲ ರಾಜ್ರೆ? ಕೂತ್ಕೊಳ್ರಿ. ನಿಮ್ಗಿಲ್ವಾ? 2 ಬೀನ್ ಬೇಕಾಗ ಕೂತ್ಕೊಳ್ಳಿ. ನಂಗೆ ತುಂಬ ಸೋಷಿಯಲ್ ಸರ್ವಿಸ್ ಮಾಡೋದು ತುಂಬ ಇಷ್ಟ. ನನಗೂ ಮ್ಯಾಮ್, ನನಗೂ ಸೊಸೈಟಿ. ನಂಗೆ ಏನು ಅನ್ಸುತ್ತೆ ಗೊತ್ತಾ, ಇರೋ ಅಷ್ಟು ದಿನ ಏನು ಒದ್ದಾಡಿ ಮಾಡಿ ಏನಿದ್ರು ಎಲ್ಲ ಹಂಚಿ ಎಲ್ಲರೂ ಖುಷಿಯಾಗಿದ್ದು ಹೋಗ್ಬೇಕಷ್ಟೆ. ನೆನ್ನೆ ನಾವು ಮಾತಾಡ್ತಿದ್ವಿ ಗೊತ್ತಾ, ಸಂಬಂಧಗಳು ಅದು ಇದು ಅಂತೆಲ್ಲ, ಹಾಗೆ ಅನಿಸ್ಬಿಡ್ತು ನನಗೆ ನೆನ್ನೆ. ಏನೂ ಇಲ್ಲಪ್ಪ, ಇದು ಯಾಕೆ ಇಷ್ಟು ಒದ್ದಾಡ್ತಿದ್ದೀವಿ. ಮಧ್ಯಾಹ್ನ 1:40. ಈ ಮನೆಯ ಕಟ್ಟ ಕಡೆಯ ಕ್ಯಾಪ್ಟನ್ಸಿಯ ವಾರದ ಟಾಸ್ಕ್ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ನೀಡಲಾಗಿದ್ದ ಟಾಸ್ಕ್ಗಳನ್ನು ಗೆದ್ದು ರಾಶಿಕಾ ಹಾಗೂ ಧನುಷ್ ಕ್ಯಾಪ್ಟನ್ಸಿ ಓಟದಲ್ಲಿ ಪ್ರವೇಶ ಪಡೆದುಕೊಂಡಿದ್ದಾರೆ. ಈಗ ಮನೆಯ ರಾಜ ಗಿಲ್ಲಿ ಮಹಿಳಾ ಸದಸ್ಯರ ಪೈಕಿ ಕಂಟೆಂಡರ್ ಆಗಿರುವ ರಾಶಿಕಾ ಅವರೊಂದಿಗೆ ಜೋಡಿಯಾಗಬೇಕು. ಅಂತೆಯೇ ಮನೆಯ ರಾಣಿ ಅಶ್ವಿನಿ ಪುರುಷ ಸದಸ್ಯರ ಪೈಕಿ ಕಂಟೆಂಡರ್ ಆಗಿರುವ ಧನುಷ್ ಅವರೊಂದಿಗೆ ಜೋಡಿಯಾಗಬೇಕು. ಈ ಪೈಪೋಟಿಯಲ್ಲಿ ಗೆಲ್ಲುವ ಜೋಡಿಯ ಇಬ್ಬರೂ ಸದಸ್ಯರು
ಈ ಸೀಸನ್ನ ಕಟ್ಟ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ಮಧ್ಯಾಹ್ನ 3:30. ಬಿಗ್ ಬಾಸ್ ಸೀಸನ್ 12ರ ಕಟ್ಟ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭ್ಯರ್ಥಿಗಳ ಆಯ್ಕೆಗೆ ಈಗ ಬಿಗ್ ಬಾಸ್ ಮನೆಯ ರಾಜ ಗಿಲ್ಲಿ, ರಾಶಿಕಾ ಹಾಗೂ ಮನೆಯ ರಾಣಿ ಅಶ್ವಿನಿ, ಧನುಷ್ ಜೋಡಿಗಳಿಗೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನೀಡುತ್ತಿದ್ದಾರೆ. ಇದರ ಅನುಸಾರ 2 ಜೋಡಿಗಳ ಮಹಿಳಾ ಸದಸ್ಯರು ಕಾಲಕಾಲಕ್ಕೆ ಸೈರನ್ ಆದಾಗ ಜಾರು ಹಲಗೆಯಲ್ಲಿ ಬರುವ ಪೈಪ್ಗಳನ್ನು ಸಂಗ್ರಹಿಸಿ ಅದನ್ನು ಎದುರಾಳಿ ಜೋಡಿಗೆ ಮೀಸಲಿರುವ ಸುರಂಗಕ್ಕೆ ತೂರಿಸುತ್ತಾ ಸುರಂಗದೊಳಗೆ ಅಡೆತಡೆಗಳನ್ನು ನಿರ್ಮಿಸಬೇಕು. 2 ಜೋಡಿಗಳ ಪುರುಷ ಸದಸ್ಯರು ಕಾಲಕಾಲಕ್ಕೆ ಹೂಟರಾದಾಗ ತಮ್ಮ ಸುರಂಗದಲ್ಲಿ ಎದುರಾಳಿ ಸದಸ್ಯೆ ನಿರ್ಮಿಸಿರುವ ಅಡೆತಡೆಗಳ ನಡುವೆ ದಾರಿ ಮಾಡಿಕೊಳ್ಳುತ್ತಾ ಸುರಂಗದೊಳಗಿಂದ ಸಾಗಿ ಬಿಗ್ ಬಾಸ್ ಲೋಗೋ ಇರುವ ಪಜಲ್ನ ಎಲ್ಲ ತುಂಡುಗಳನ್ನು ಒಂದಾದ ನಂತರ ಒಂದರಂತೆ ತಂದು ಸಂಗ್ರಹಿಸಬೇಕು. ನಂತರ ಎಲ್ಲ ಪಜಲ್ ತುಂಡುಗಳನ್ನು ಸರಿಯಾಗಿ ಜೋಡಿಸಿ ಪಜಲ್ ಪೂರ್ಣಗೊಳಿಸಿ ಮೊದಲು ಗಂಟೆ ಬಾರಿಸುವ ಜೋಡಿಯ 2 ಸದಸ್ಯರು ಈ ಟಾಸ್ಕ್ ಗೆದ್ದು ಸೀಸನ್ನ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ಧ್ರುವಂತ್ ಹಾಗೂ ಕಾವ್ಯ ಈ ಟಾಸ್ಕ್ನ ಉಸ್ತುವಾರಿ ವಹಿಸಬೇಕು. ಸಂಜೆ 4 ಗಂಟೆ. ಕೆಂಪು ಎಸ್ 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 ಧ್ರುವ್ ಆ ಕಡೆ ಬನ್ನಿ. ಎಸ್ ಮ್ಯಾಮ್. ರೆಡ್ ಲೈನ್ ನಾವು ನೋಡ್ಲೇಬೇಕು. ಕೆಂಪು ಲೈನ್ ಕೆಂಪು ಲೈನ್ ದಾಟಬೇಕು. ಇಬ್ರು ಕೆಂಪು ಲೈನ್ ಗಿನ್ನ ಮೇಲೆ ನಿಂತ್ಕೊಂಡಿದ್ದೀರಾ ಇಬ್ರುನು. ಕೆಳಗಡೆ ನೀವು ಹೀಗೆ ಮಲ್ಕೊಂಡ್ರೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದನ್ನೇ. ಕೆಂಪು ಲೈನ್ ಇಬ್ರು ಹೊರಗಡೆ ಬನ್ನಿ, ಇಬ್ರು ಹೊರಗಡೆ ಬನ್ನಿ, ಇಬ್ರು ಹೊರಗಡೆ ಬನ್ನಿ. ದಾಟಕ್ ಬಿಡಿ. ಹಿಂಗ ಅಡ್ಡ ನಿಂತ್ಕೊಂಡ್ರೆ ಹೆಂಗೆ ನಾವು ತಗೊಳ್ಳೋದು? ಹೌದು, ಇದನ್ನ ದಾಟಬೇಕು. ರೆಡ್ ಲೈನ್ ದಾಟಬೇಕು. ರೆಡ್ ಲೈನ್ ದಾಟಬೇಕು. ನಾನು ಫೌಲ್ ಮೇಲೆ ಇಟ್ಕೋಬೇಡಿ, ಮೇಲೆ ಇಟ್ಕೋಬೇಡಿ. ಇಬ್ರಿಗೂ ಫೌಲ್. 10 ಸೆಕೆಂಡ್ಸ್ ಫೌಲ್. ಬರ್ಲಿ ಕೆಳಗಡೆ. ಬಿಡಿ ತಗೊಳ್ಳಿ. ತಗೊಳ್ಳಿ. ದಾಟ್ಲಿ ಕೆಂಪು ಲೈನ್, ಮುಕ್ಕಾಲ್ ಭಾಗ ಆದ್ರೂ ದಾಟ್ಲಿ. ಅದನ್ನ ಬಿಡಿ ಮ್ಯಾಮ್. ಅಲ್ಲೇ ಅವಳು ಹೊರಗಡೆ ಹೋಗಿದ್ದಾಳೆ. ಬಿಡಿ ಬಿಡಿ. ಎತ್ಕೋಬಹುದು. 10 ಸೆಕೆಂಡ್ಸ್ ಪಾಸ್ ಅಷ್ಟೇ. ಇನ್ನೊಂದು ಬಂತು ಬಂತು ಬಂತು. 2 ಎತ್ಕೊಳ್ಳಿ. ಎತ್ಕೊಳ್ಳಿ. ಸೈಡಿಂದ ಸೈಡ್. ಫಾಸ್ಟ್ ಅಶ್ವಿನಿ ಮ್ಯಾಮ್. ಹೋಗಿ ಇನ್ನೊಂದು ಸಿಕ್ತು. ಬಂತು ಅಲ್ಲಿ ಕೆಳಗಿಂದ. ಫಾಸ್ಟ್. ಅದೇ ಫೌಲ್ ಅಲ್ಲ, ಅವ್ರು ಹೇಳಿದ್ದು ಫೌಲ್ ಅಂತ ಇಡ್ತೀನಿ ಅಂತಲ್ಲ, ಪಾಸ್ ಅಂತ. ಜೋಪಾನ. ಮುಖ ನೋಡ್ಕೊಳ್ಳಿ. ಮುಖ ಅಷ್ಟು ಹತ್ರ ಇರಬೇಡಿ. ರಿಲ್ಯಾಕ್ಸ್. ಯಾರೇ ಲೈನ್ಗಿಂತ ಮುಂಚೆ ಹಿಡಿದ್ರೆ 10 ಸೆಕೆಂಡ್ಸ್ ಕೊಡಿ. ಹೌದು, ಇಬ್ರು ಯಾರು ಹಿಡಿತಾರೋ ಅವ್ರಿಗೆ 10 ಸೆಕೆಂಡ್ಸ್ ಫೌಲ್. ರೆಸ್ಪೆಕ್ಟ್ ದ ರೂಲ್ಸ್ ಪ್ಲೀಸ್. ಬರ್ಲಿ ಮ್ಯಾಮ್. ಬಿಡಿ 10 ಸೆಕೆಂಡ್ಸ್ ಮ್ಯಾಮ್. ಇಲ್ಲಿ ಬಿಡಿ. ಬಿಡಬೇಕು ಫೌಲ್. ಪಾಸ್. ಬಿಡಿ ಮ್ಯಾಮ್. ಮ್ಯಾಮ್ 10 ಸೆಕೆಂಡ್ಸ್. ಮ್ಯಾಮ್ ಪ್ಲೀಸ್ ರೆಸ್ಪೆಕ್ಟ್ ದ ರೂಲ್ಸ್. ಪ್ಲೀಸ್. ನೀವು ಕೈ ಬಿಡಬೇಡಿ. ಕೌಂಟಿಂಗ್ ಸ್ಟಾರ್ಟ್ ಮಾಡಕ. ಎಸ್, ದಿಸ್ ಇಸ್ ದ ರೂಲ್. ಹೀಗೆ ನೀವು ಕೈ ಬಿಡಬೇಡಿ, ಸ್ಟಾರ್ಟ್ ಮಾಡಕ ಆಗೋದು. ಓಡ್ ಬನ್ನಿ. ಇವ್ರನ್ನ ಏನ್ ಗೊತ್ತಾ, ಬೋರ್ಡ್ ಹತ್ರ ಬಿಡೋದೇ ಬೇಡ, ದೂರದಲ್ಲೇ ಇದು ಮಾಡು. ಇನ್ನ ಮುಂದೆ ಇಡಿ. ಇಲ್ಲಿಗ್ಲಾ? ಅಲ್ಲಾಕೆ. ಸೂಪರ್. ಗೈಸ್, ನೀವು ಹೆಲ್ಪ್ ಮಾಡ್ಬೋದು, ಹೇಳಿ ಅವ್ರಿಗೆ. ನಿಮ್ ನಿಡ್ದು ಎಳಿತಾರೆ. ಆಮೇಲೆ ಅಶ್ವಿನಿ ಮೇಡಮ್, ನಿಮ್ ನಿಡ್ದು ಎಳಿತಾರೆ, ಹುಷಾರು. ಇದು ಬಿಗ್ ಬಾಸ್. ಉಸ್ತುವಾರಿ ವಹಿಸಿರುವ ಸದಸ್ಯರು ಹೊಸ ನಿಯಮಗಳನ್ನು ಮಾಡಿಕೊಳ್ಳಬೇಡಿ. ಇರುವ ನಿಯಮಗಳನ್ನು ಪಾಲಿಸಿ. ಯಾವುದೇ ಹೊಸ ನಿಯಮಗಳನ್ನು ಮಾಡಿಕೊಳ್ಳಬೇಡಿ. ಹಿಂದೆ ಟಚ್ ಕೆಳಗೆ ಟಚ್ ಅಂತ ಇಲ್ಲ. ಹೌದು, ಅದೇ ಹೇಳ್ತಾ ಇದ್ದೀನಿ. ಒಂದೊಂದು ರೂಲ್ಸ್ ಮಾಡ್ತಾರೆ. ಸಮಾಧಾನ ಕೂರು. ನಿಮ್ಮ ರೂಲ್ಸ್ ಮಾಡಬೇಡಿ ನೀವು. ನೋಡಿದೀವಿ ಇವಾಗ. ನನ್ನ ಬಾಲ್ ಎಷ್ಟಿದ್ ನೋಡಿದ್ನಲ್ಲ. ಸಮಾಧಾನ ಉಸ್ತುವಾರಿ ನೀವು ರೂಲ್ಸ್ ಮಾಡ್ತಾರೆ. ಬಾಯಿ ಮುಚ್ಕೊಂಡು ಕೂತ್ಕೊ, ನಾನು ಮಾಡ್ತೀನಿ. ಅದಕ್ಕೆ ಬಿಗ್ ಬಾಸ್ ಮಧ್ಯದಲ್ಲಿ ಒಂದೇ ಕಡೆ ಎಲ್ಲ ಒಂದು ಕೆಲಸ ಸರಿಯಾಗಿ ಮಾಡಿ. ರಕ್ಷಿತಾ, ಬಾಯಿ ಮುಚ್ಕೊಂಡು ಕೂರಕ್ಕೆ ಹೇಳಿ. ಈ ಕಡೆ ಬಾ. ಇವಾಗ ನೀನ್ ಮಾತಾಡ್ಬೇಡ, ಸುಮ್ನಿರು.
ಸಾರಿ ಕಾವ್ಯ ಏ ಕಾವ್ಯ ಕೇರ್ಫುಲ್. ಕಾಲಿಟ್ಟಾಯ್ತು ಹೊರಗೆ. ಎರಡು ಕಾಲು ಬಟ್ಟೆ ಅಲ್ಲಿ ಬೇಡ. ಬಟ್ಟೆ ಆಯ್ತು ಬಿಡಿ. ಎರಡು ಕಾಲು ಇಡ್ಬೇಕು. ಇವಾಗ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ. ಆ ಕಡೆ, ಆ ಕಡೆ. ಎರಡು ಕಾಲು ಇಡ್ಬೇಕು. ಅವಾಗ್ಲೇ ನಾವು ಕನ್ಸಿಡರ್ ಮಾಡೋದು. ಒಂದ್ ಕಾಲು ಇಟ್ರೆ ಮಾತ್ರ ಕಂಪ್ಲೀಟ್ ಆಗಿ ಇದ್ ಮಾಡಲ್ಲ. ಎರಡು ಕಾಲು ಇಡ್ಬೇಕು ಇಬ್ರು. ಆ ಪೈಪ್ನ ಕಿತ್ಕೊಳ್ಳಿ ಕೈಯಲ್ಲಿರೋದು. ಬನ್ನಿ ಹೊರಗಡೆ ಬನ್ನಿ. ನಾನು ಎರಡು ಇಲ್ಲ ಎರಡು ಕಾಲ ಆಚೆ ಬಂತು ಸರ್. ಸೂಪರ್. ರೆಸ್ಪೆಕ್ಟ್ ದ ರೂಲ್ಸ್. ನಾನು ಹೇಳ್ಕೊಡು ನಾನು. ಹಾ ಆರಾಮಾಗಿ ಹಾಕಿ ಆರಾಮಾಗಿ ಹಾಕಿ ಅಶ್ವಿನ್ ಮ್ಯಾಮ್. ಎಕ್ಸೈಟ್ ಆಗಬೇಡಿ, ಆರಾಮ್ಸೆ. ಬಾರಸಿಕ ತಲೆ ಕೆಡ್ಸ್ಕೊಬೇಡ. ಆಲ್ರೆಡಿ ಬಲೆ ಎಣ್ದಿದೆ ಕನಲ್ಲಿ. ರಸಿ ರಸಿ ರಸಿ. ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ. ಆಚೆ ಬಂದೆ. ನಾನು ಬಂದೆ. ರಾಶಿಕಾ ಬಿಡಿ. ಸೂಪರ್. ಕೆಳಗಡೆ ಹಾಕಿ ಇನ್ನ ಕೆಳಗಡೆ. ಗುಡ್ ಗೈಸ್, ಚೆನ್ನಾಗಿ ಆಡ್ತಾ ಇದ್ದೀರಾ. ಹಾ ಸೂಪರ್ ಅಶ್ವಿನ್. ಮುಂದೆ ಹಾಕಿ ಅಲ್ಲಿ ಮುಂದೆ ಕೆಳಗಡೆ ಹಾಕಿ. ನಂಗೆ ಧನು ಗೆಲ್ಬೇಕು. ತಣ್ಣಾರನ್ನ ಕುಣಿಬೇಕು ರಾಶಿ. ಅದ್ದು 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 ಅದ್ದು. ಆಹಾ. ಬಾರಸಿ. ನನಗೆ ಗೊತ್ತಿಲ್ಲ. ಕೈ ಹಾಕು ಹಿಂದೆ. ಕೈ ಹಾಕು ಹಿಂದೆ. ಎರಡು ಕಾಲು ಹೊರಗಿದ್ರೆ ಮಾತ್ರ ನಾನು ಕನ್ಸಿಡರ್ ಕೊಡೋದು. ಚೌಕಟ್ಟಿಂದ ಎರಡು ಕಾಲು ಹೊರಗಿದ್ರೆ ಮಾತ್ರ. ಕೊಡು ರಾಶಿ ಕೊಡು. ಹಾ ನೋ ಫಿಸಿಕಲ್. ನಾನು ಕಾಲು ತಳ್ತೀನಿ. ನಾನು ತಳ್ದೆ ಅಲ್ವಾ? ಬೇಡ ಇಬ್ರು. Play safe, please. ಚೆಚ್ಚದಳು. ಅದು ರಾಶಿ ಫಸ್ಟ್. ಬನ್ನಿ. ಬಾರಸಿ. ಕಡೆಯಿಂದ ಬಾ, ಈ ಕಡೆಯಿಂದ ಬಾ. ಹೇಳಿ. ಸ್ಟಾರ್ಟಿಂಗ್. ಆಡಕ್ಕಾಗಲ್ಲ ಅಶ್ವಿನಿ. ಆಲ್ ದಿ ಬೆಸ್ಟ್ ರಾಶಿ. ಯಾ ರಸಿ ನುಕ್ಕೋಗ್ಬಿಡ್ಬೋದು. ಕೊಟ್ಟೆ ನೋಡಿ ಈಗ ಡಚಾಕ. ಆ ಥರ ಡಚಾಕ್ ಮಾಡು, ತಲೆ ಕೆಡಿಸ್ಕೊಬೇಡ. ಟಚಾಕ್ ಮಾಡು. ಪೊಸಿಷನ್. ಸ್ವಲ್ಪ ನೀರ್ ತರ್ತೀಯ? ಪೈಪ್ ಆಚೆ ತೆಗಿ. ಪೈಪ್ ಆಚೆ ಬೀಳ್ಬಾರ್ದು. ಓಕೆ ಗೈಸ್. ಆಚೆ ಬಿದ್ರೆ ಅಲ್ಲೇ 10 seconds ಓಡಾಡಂಗಿಲ್ಲ ಅಂತ ಹೇಳಿಲ್ವಾ? ಅದು ಆನ ಇರುತ್ತೆ. ಸಂಜೆ 4:25. ಧನು ಫಾಸ್ಟ್. ಗಿಲ್ಲಿ ಕೆಳಗಡೆಯಿಂದ ಬಂದ್ಬಿಡ್ಬೋದು. Yes boys. ಅಯ್ಯೋ ಏ ಹೊರಗಡೆ ಹಾಕಂಗಿಲ್ಲ. 10 seconds. 1 2 ಸೂಪರ್ ಧನು. 3 ಸೂಪರ್ ಧನು. 5 ಸೂಪರ್ ಧನು. 6 7 ಸೂಪರ್ ಧನು. 8 ಸೂಪರ್ ಧನು. 9 10. ಧನು ಸೂಪರ್. ಬಾಗಿಲಿ. ಯಾಕೆ ಗಿಲ್ಲಿ? ಧನು ಸೂಪರ್ ಧನು. ಧನು ಸೂಪರ್. ಗಿಲ್ಲಿ ಹಂಗೆ ಆಚೆ ಹಾಕ್ಬಿಡ ಅದನ್ನ. ಬಾ ಹಂಗೆ ಸಕ್ಕಿದ್ದೀರಾ. ಕ್ರಾಸ್ ಆಗಿ ಹಾಕಿ. ಹಂಗೆ ಪೈಪ್ ಹೊರಗಡೆ ಬಿತ್ತು. ಗಿಲ್ಲಿ. ಆಚೆ ಫುಲ್ ಬಂದಿಲ್ವಾ? 9 10. ಆ ಪೈಪ್ ಸರ್ ಮಾಡಿ. ಅಲ್ಲಿ ನೋಡಿ ಆಚೆ ಬಿದ್ದಿದೆ. ಅಲ್ಲ ನೀವು ಇಷ್ಟು ಬಂದ್ರೆ ಎಲ್ಲ ಪೈಪ್ನವ್ರು ಹಂಗೆ ಮಾಡ್ಬೋದು. ಕಂಪ್ಲೀಟ್ ಆಗಿ ಆಚೆ ಬರ್ಬಾರ್ದು. ಹಿಂಗಿಟ್ರೆ ಅವ್ರಿಗೆಲ್ಲಾನು ಹಂಗೆ ಮಾಡ್ಕೊಂಡು ಬರ್ಬೋದಲ್ಲ. ಅವರಿಗೆ ಸೈಡ್ ಹಾಕಿ ಫಸ್ಟ್. ಅವರಿಗೆ ಯಾಕೆ ಪಾಸ್? ಇವರು ಯಾಕೆ 10 ಸೆಕೆಂಡ್ ಪಾಸ್ ಕೊಟ್ರಿ? ಇವರಿಗೆ ಮೋಸ ಅಲ್ವಾ? ಅಲ್ಲೂ 10 ಸೆಕೆಂಡ್ ಪಾಸ್ ಕೊಡಿ. ಉಸ್ತುವಾರಿಗೆ 10 ಸೆಕೆಂಡ್ ಪಾಸ್ ಕೊಡಿ. ಗೊತ್ತಾಗುತ್ತೆ ನೋಡಿ ಧ್ರುವ್ ಓದಿ. ಸಂಪೂರ್ಣವಾಗಿ ಹೊರ ಬರುವಂತಿಲ್ಲ. ಹೊರೆ ತೆಗಿಯುವಂತಿಲ್ಲ. ಆಗಲೇ ಬೇಕಾಗಿರೋ ದಾರಿಗೆ ಬೇಕಾದಷ್ಟು ಹೊರಗೆ ಬಂದಿಲ್ವಲ್ಲ ಅದು ಪೈಪ್ಸ್. 10 ಸೆಕೆಂಡ್ಸ್ ಪಾಸ್ ಕೊಡೋಂಗೆ ಇಲ್ಲ. ರೂಲ್ಸ್ ಹೇಳಿ ಆಗ ನಂತರ ಆಟ ಆಡಿ. ನಾನು ಹೇಳ್ತಾ ಇದ್ದೀನಿ ಅಲ್ವಾ? ಸುಮ್ಮನೆ ಮೋಸ. ಇಷ್ಟು ಪ್ರಯತ್ನ, ಇಷ್ಟು ಕಷ್ಟಪಟ್ಟು ಅಂತ ಸೂಪರ್. ಗಿಲ್ಲಿ ಬಾಗಿಲಿ. ನಾನು ಸೂಪರ್. ಹಂಗಾದ್ರೆ ಎಲ್ಲ ಪೈಪ್ನ ಹಾಕಿ ಹೊರಗಡೆ. ಅದೇ ಗೇಮ್. Think about it. Stop. Boys, come back.
ಸಂಜೆ 4:30. ಅಣ್ಣ ಸೆಕೆಂಡ್ ಪಾಚ್ ಕೊಟ್ಟಿದ್ಯಾ, ನೀನೇ ಒಂದು ತಂದಿಟ್ಬಿಡಿಲ್ಲ ಇವಾಗ ಆ ಕಡೆ ಫಸ್ಟ್ ಅಲ್ಲಿ ಎಸ್ ನಿಂದೆ ತಪ್ಪದು. ನೀನೇ ಅವರೇ ಒಂದು ತಂದಿಡಲ್ಲ, ಒಂದ್ಸಲಿಗೆ ಎರಡು ಅಟ್ ಎ ಟೈಮ್ ಒಂದ್ಸಲಿ ಎರಡು ತಗೋ. ಧನುಷ್ ನಾನು ನಿಮಗೊಂದು 10 ಸೆಕೆಂಡ್ ಕೊಡಲಿ. ಅಲ್ಲ ಕೇಳ್ತಾ ಇದ್ದೀನಿ ಅಷ್ಟೇ. ಏನೋ ಏನಂದ್ರು ನೀವು ಅವ್ನ್ ಮಾಡ್ದೇ ಇರೋ ತಪ್ಪು ಇವನಿಗೆ ನೀವು ಮ್ಯಾಮ್ ಗೊತ್ತಾಗ್ತದೆ, ಐ ಆಮ್ ಜಸ್ಟ್ ಟಾಕಿಂಗ್. ಅದೇ ಒಂದ್ಸತಿಗೆ ಹೇಳ್ತೀನಿ. ಒಂದೇ ಸಲಿ ಅಷ್ಟೇ ಕಾಂಪನ್ಸೇಟ್ ಆಯ್ತು. ಅವ್ರು ಪಾಸ್ ಮಾಡಿರೋದು, ಅವ್ರು ಮಾಡಿರೋ ತಪ್ಪಿಗೆ ಏನಾದ್ರೂ ಮಾಡ್ಲೇಬೇಕು. ನೀನ್ ತಪ್ಪು ಮಾಡಿದೆ ಅಂತ ಹೇಳಿಲ್ಲ, ಇವಾಗ ಉಸ್ತುವಾರಿ ಮಾಡಿರೋ ತಪ್ಪಿಗೆ ಅದು ಕಾಂಪನ್ಸೇಟ್ ಆಗ್ಲೇಬೇಕಲ್ಲ. ಇವಾಗ ಇಲ್ಲ ಇವಾಗ ಅವನಿಗೆ ಅನ್ಫೇರ್ ಆಗುತ್ತಲ್ಲ, ಅವನಿಗೆ ಅನ್ಫೇರ್ ಆಗುತ್ತಲ್ಲ. ಈಗ ಉಸ್ತುವಾರಿ ಮಾಡಿರೋ ತಪ್ಪಿಗೆ ಅದು ಏನಾದ್ರೂ ಕಾಂಪನ್ಸೇಟ್ ಆಗ್ಲೇಬೇಕಲ್ಲ. ಯಾಕೆ ನೀನು ನನ್ನ ಪಾಸೇ ಮಾಡಿಲ್ವಲ್ಲ? ಅದೇ ನೀನ್ ತಪ್ಪು ಮಾಡಿಲ್ಲ, ನೀನು ಪಾಸ್ ಮಾಡಿಲ್ಲ. ಅಲ್ಲ ನಮ್ ಡೆಸಿಷನ್ ಅಷ್ಟೇ. ಉಸ್ತುವಾರಿ ತೀರ್ಮಾನ ಅಂತಿಮ ತೀರ್ಮಾನ. ಏನ್ ಮಾಡ್ಲಪ್ಪ? ನೀವು ಫುಲ್ ಚೆನ್ನಾಗಿ ಆಟ ಆಡಿ, ನಾನು ಮಾಡ್ತೀನಿ ಲಾಸ್ಟಿಗೆ ಏನೋ ಒಂದು ಮಾಡ್ತೀನಿ ಕಾಂಪನ್ಸೇಟ್. ಒಂದು ನಿಮಿಷ. ಸಂಜೆ 4:40. ಏನ್ ರಾಶಿ ಕತ್ತೆಲ್ಲ ಉಳಿಸ್ಬಿಟ್ಟಿದ್ಯಾ? ನನಗೆ ನಾನು ಆಟದ್ದೇನೆ ಕೋಪ ಬರಲ್ಲ. ಹೋಗು ಅಂತಿನ ಗೊತ್ತಾ, ಅಲ್ಲಿ ಮಾತಾಡ್ಬೇಕಾರೆ ಅದಕ್ಕೆ ನಾನು ಹೇಳಿದ್ದು ಅಶ್ವಿನಿ ನನ್ನ ಹತ್ರ ತಗೊಳಕ್ ಆಗಲ್ಲ ಅಂತ ಹೇಳಿದ್ದು. ಈ ಮನೇಲಿ ಏನಾಗಿದೆ ಗೊತ್ತಾ, ಇಟ್ಸ್ ಬಿಕಮ್ ವೆರಿ ಕಾಮನ್. ಸೊ ಹಂಗಾಗಿ ಅದಕ್ಕೆಲ್ಲ ಟ್ರಿಗರ್ ಆಗಲ್ಲ. ಡೋಂಟ್ ವರಿ. ಆಗುತ್ತೆ ಅಲ್ಲ ಅಶ್ವಿನಿಗ ಟ್ರಿಗರ್ ಆಗಲ್ಲ ಅಂತ. ಓಕೆ ಓಕೆ, ಡೋಂಟ್ ವರಿ. ಬಾ ಬಂದ್ಬಿಡು. ಸೆಕೆಂಡ್ ಒನ್ ಬಾಟಮ್, ಸೆಕೆಂಡ್ ಒನ್ ಬಾಟಮ್, ಸೆಕೆಂಡ್ ಒನ್ ಬಾಟಮ್, 9, 10. ಆಮೇಲೆ ಫಸ್ಟ್ ಅಲ್ಲಿ ಎಲ್ಲ 6 ಎಲ್ಲ ಕಿತ್ತೋಗಿದೆ. ಓಡಿ ಮುಖ ನೋಡ್ಕೊಳ್ಳಿ. ಅಶ್ವಿನಿ ಮ್ಯಾಮ್ ಅಷ್ಟೇ ರಾಶಿ. ಮಾಡ್ಲಿ ಏನಿವು ಕಡ್ಡಿಗಳು ಹಿಂಗವೆ? ಎಲ್ಲ ಎತ್ತೆಸ್ಬಿಟ್ಟು ಹೊಂಟೈತೀನಲ್ಲ, ಮೇಕ್ ಹಾಕ್ತೇನೆ, ಕೆಳಕ್ ಹಾಕದ ನಿಂಗೆ ಇಲ್ಲಿ ಮೇಲಾಕು ಜಂಪುಡ್ರು ಹೊಂಟೈತೀನಿ ನಾನು. ಅಲ್ಲಿ ರಾಶಿ ಕೊಡ್ತಾಳೆ ಜೇಡ್ರ ಬಲ್ಲ ಏಟು ಅಲ್ಲ, ರಮ್ಮ ಎಟ್ಕೊಳ್ಳೋ ರಾಶಿ. ತೀಸ್ಕೋ ಇನ್ನ ನೋಡ್ಕೋತೀನಿ. ಏನ್ ತಲೆ ಕೆಡ್ಸ್ಕೊಬೇಡ. ಇದು ನನಗೀಗ ಹಾಕಿರೋ ಬೆಲೆ ಒಂದೇ ಏಟು, ಎಲ್ಲ ಜಂಪ್ ಆಗೋಯ್ತವ ಹಂಗೆ. ಕೆಳಗಡೆ ಬಾಟಮ್ ಮಳಿ. ಅಯ್ಯೋ ಏನಪ್ಪ ಇದು, ಬ್ರಿಡ್ಜ್ ಇದಾಗಿದೆ, ಮೇಲೆ ನಡ್ಕೊಂಟಬೋದು. ನೀವೇ ನಿಂತ್ಕೊಳ್ಳಿ. ಬಲೆ ನೋಡೋಣ, ನೀನೇ ನೋಡಪ್ಪ, ನಿನಗೆ ಒಪ್ಪಿಗೆ ಆದದ್ದು ನೋಡಿದ್ರು. ಬ್ರಿಡ್ಜ್ ಎನರ್ಜಿ ತಕತ್ತೆ ಇರುತ್ತಕನೆ. ಮೇಲ್ ತಗೋ, ಈಗ ಮೇಲ್ ತಗೋ. ಮಿಡ್ ಚಕ್ರವ್ಯೂಹ, ಇದು ಚಕ್ರವ್ಯೂಹ. ಬ್ರಿಡ್ಜ್ ಹೇಳ್ರಿ, ಹಾಕ್ ಬರ್ಬೋದು. ಅರ್ಥ ಮಾಡಿಸಿ ಒಂಚೂರು ಟಾಸ್ಕ್ಗಳ ಅರ್ಥ ಮಾಡ್ಕೋ. ಎಲ್ಲದಕ್ಕೂ ಡೌಟ್ ಅಲ್ರಿ, ಇನ್ನು ಟಾಸ್ಕ್ ಅರ್ಥ ಆಗಿಲ್ವಲ್ರಿ ಉಸ್ತುವಾರಿಗಳೇ. ಬೇರೆ ಕರೆಕ್ಷನ್ಸ್ ಮಾಡಂಗಿಲ್ಲ ರಾಶಿ ನೀನು? ಇಲ್ಲ, ಕರೆಕ್ಷನ್ಸ್ ಮಾಡ್ತಾ ಇದ್ಲ ಅವಳು ಇಷ್ಟೊತ್ತು. ಬೇಗ ಮಾಡಿ. ಕರೆಕ್ಷನ್ ಏನ್ ಮಾಡಿಲ್ಲ, ನಾವು ಮಾಡ್ತೀವಿ. ನಾನು ನೋಡಿದೀನಿ. ಕರೆಕ್ಷನ್ ಏನ್ ಮಾಡಿಲ್ಲ. ಕರೆಕ್ಷನ್ ಮಾಡಿದ್ದೀವಿ ಇವಾಗ. ಏನ್ ಕರೆಕ್ಷನ್? ಏನು ಸತ್ಯನಾರ ಬಿಚ್ಚಿ ಹೊಸ್ತಾಗ ಹಾಕುದ್ರ? ಕರೆಕ್ಷನ್ ಮಾಡಬಾರ್ದಲ್ವಾ? ಮಾಡಿಲ್ಲ. ನಾನು ಮಾಡ್ತೀನಿ. ಮಾಡಿಲ್ಲ. ಕರೆಕ್ಷನ್ ಮಾಡಿಲ್ಲ. ಇಬ್ರು ಮಾಡಿದ್ರು. ಬೇಗ ಮಾಡು. ತಡಿ, ಇದು ಹೋಗಲ್ಲ ಕಾವ್ಯ. ಇಬ್ರು ಕರೆಕ್ಷನ್ ಮಾಡಿದ್ರು. ಈಕ್ವಲ್. ಪೈಪ್ ಇರೋ ಪೈಪ್ ಕೈಯಲ್ಲಿರೋದನ್ನ ಮಾತ್ರ ಆಗ್ತಿರೋದವಳು. ಸ್ಟಾಪ್ ರಾಶಿ, ಸ್ಟಾಪ್. ಗೀತದು
ಕ್ಲಿಯರ್ ಮಾಡ್ಕೋ ಜಾಗ. ಅಷ್ಟೇ 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 ಮಾಡ್ಕೋ. ಎಸ್ ಗಿಲ್ಲಿ ಸೂಪರ್. ಗಿಲ್ಲಿ ಬಾ ಗಿಲ್ಲಿ. ಗಿಲ್ಲಿ ಬಾ. ನೀವು ಸೂಪರ್ ತನು. ಕಮ್ ಆನ್. ಗಿಲ್ಲಿ ಬಾ ಗಿಲ್ಲಿ. ಗಿಲ್ಲಿ ಬಾ. ಸೂಪರ್ ತನು. ಬಾ ತನು ಆಚೆ. ಬಾ ಗಿಲ್ಲಿ ಬಾ. ಬಾ ತನು ತಗೋ. ಗಿಲ್ಲಿ ಸೂಪರ್ ಬಾ. ಸೂಪರ್. ಸೂಪರ್ ಗಿಲ್ಲಿ ಬಿಡ್ಬೇಡ ತನು. ಸೂಪರ್ ತನು. ಸೂಪರ್ ತನು. ಸೂಪರ್ ಸೂಪರ್ ಸೂಪರ್. ಗಿಲ್ಲಿ ನಿಂದೆ ಕ್ಲಿಯರ್ ಆಗಿರೋದು ರೂಟ್ ಬಾ. ಅವ್ರು ನೋಡ್ಕೊಳ್ಳಿ ಫುಲ್ ಸೈಡ್ ಗೆ ತನು. ಬಾ 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 ಗಿಲ್ಲಿ ಬಾ ಗಿಲ್ಲಿ ಬಾ. ವೆರಿ ಗುಡ್ ವೆರಿ ಗುಡ್ ತನು. ಬಾ ಗಿಲ್ಲಿ. ಬಾ ಗಿಲ್ಲಿ ಬಾ. ಧನುಷ್ ಆಡಿ 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 ಆರಾಮಾಗಿ ಆಡಿ. ಧನುಷ್ ವೆರಿ ಗುಡ್. ಗಿಲ್ಲಿ ಗಿಲ್ಲಿ ಬಾ. ಆಡಿ 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 ಧನುಷ್ ಬಿಡ್ಬೇಡಿ. ಬಿಡ್ಬೇಡಿ ಸ್ಪೀಡ್ ಆಗಿರು ಗಿಲ್ಲಿ. ಫೈನಲಿಸ್ಟ್ ಬಾ. ಬಾ ಗಿಲ್ಲಿ ಬಿಡ್ಬೇಡ. ತಳ್ಕೋ ತನು. ಬಾ ಗಿಲ್ಲಿ ಗಿಲ್ಲಿ ಫಾಸ್ಟ್ ಆಗು. ಗಿಲ್ಲಿ 2 ಗಿಲ್ಲಿ 3 4 ಆಚೆ ಬಿತ್ತು. 5 ಗಿಲ್ಲಿ ಹೋಗು ಗಿಲ್ಲಿ. 7 ಕ್ಯಾಪ್ ಕೊಡು ಕ್ಯಾಪ್ 8 9 ಬಾಬಾ ಗಿಲ್ಲಿ. ಓಡು ಓಡು ಈಗ ಓಡು. ಗಿಲ್ಲಿ ಬಾ ಗಿಲ್ಲಿ. ನಮ್ದು ಸ್ವಲ್ಪನೇ ಇರೋದು. ಗಿಲ್ಲಿ ಎತ್ಕೋ ಹೋಗು ಗಿಲ್ಲಿ. ನಿಧಾನ ನಿಧಾನ ಟೇಕ್. ಗಿಲ್ಲಿ ರೆಸ್ಟ್ ಮಾಡು. ರಕ್ಷಿತಾ ಆ ನೀರ್ ಬಾಟಲ್ ಗಿಲ್ಲಿ ಕೊಡು. ಇಲ್ಲಿ ನೋಡು ಒಂದು 2-3 ಪಜಲ್ ಇದಾಗ್ಬೋದು ಅಷ್ಟೇ ಆಯಿತಾ. ಬಿಟ್ಕೊಡ್ಬೇಡ ಅದನ್ನು. ಆಟಾಡು, ರೆಸ್ಟ್ ಮಾಡು. ಸಂಜೆ 5:10. ಡಿಚ್ಕ ಡಿಚ್ಕ ಡಿಚ್ಕ. ತಗೋ ಮಗ ತಗೋ. ಅಣ್ಣ ತಗೋ ಮಗ ತಗೋ. ಆಡ್ತಾ ಇರೋದು ತಪ್ಪಲ್ಲ, ರಾಂಗ್ ಪರ್ಸನ್ ಜೊತೆ ಆಡ್ತಾ ಇದೆಯಾ ಅದು ತಪ್ಪು. ಏಯ್ ಎಲ್ಲ ಗೆದ್ಬಿಟ್ಟು ಮಾತಾಡು. ನೀನು ಇದೆಲ್ಲ ನೋಡು, ಪರ್ಸನಲ್ ಬರಬೇಡ, ಈ ಟ್ರಿಗರಿಂಗ್ ಪಾಯಿಂಟ್ ಬರಬೇಡ. ನನ್ ಜೊತೆ ಆಟ ಆಡ್ತಾ ನೀನ್ ಅದೆಲ್ಲ ನೀನು ಮಾತಾಡಬಾರ್ದು. ನನ್ ಜೊತೆ ಆಟ ಆಡ್ತಾ ಅದೆಲ್ಲ ಇರೋದು ಬೇಡ. ಅಣ್ಣ, rank person ಕಣಣ್ಣ ನಾನು. ನಿನ್ನ ಹತ್ರ ಇಟ್ಕೋ. ಅವೆಲ್ಲ ಬೇಡ, ಗೆಲ್ಲಣ. ಅವೆಲ್ಲ ಬೇಡ. ಟಚ್ ಮೇಲೆ ಟಚ್ ಹಾಕ. ಡಚ್ಚಕ್ ಮೇಲೆ ಡಚ್ಚಕ್ಕೆ. ಈ ಟೀಮ್ ಅಲ್ಲಿ ನಾವಿಬ್ರು ಒಟ್ಟಿಗೆ ನೆಕ್ಸ್ಟ್ ಇಬ್ರು ಆಪೋಸಿಟ್ ಕೊಡ್ತಾರೆ. ಗೆಲ್ದ ಫಸ್ಟ್. ಹಾ. ನೆವರ್ ಸೆಲೆಬ್ರೇಟ್ ಟು ಅರ್ಲಿ. ನೆವರ್ ಸೆಲಿಬ್ರೇಟ್ ಬಿಫೋರ್ ವಿನ್ನಿಂಗ್. ಒಂದು ವರ್ಡ್ ಚೇಂಜ್ ಮಾಡ್ಬಿಟ್ಟು ಬೇರೆ. ಅಶ್ವಿನಿ ನಾವು ಎತ್ಕೊಳ್ಳಿ ಓಡಿ. ಹೋಗು ಹೋಗು ಮಾಡು ಬೇಗ. ಎಲ್ಲಾನು ಎತ್ಕೊಳ್ಳಿ ಓಡಿ ಅರೇಂಜ್ ಮಾಡಿ ಎಲ್ಲಾನು. ಕ್ಲೀನ್ ರಾಶಿ ಪೈಪ್ ಬಂದ್ರೆ ಹೋಗಿ ತಂದ್ಬಿಡು. ಇರಿ 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 ಇರಿ. ಅವರೆಲ್ಲ ತೆಗಿಬೇಕು ಬಿಡು. ಅಲ್ಲಿಂದ ತಗೊಬಂದು ಹಾಕ್ಬೇಕಷ್ಟೆ. ಸೈರನ್ ಆದ್ಮೇಲೆ ಅವ್ರವ್ರ ಪ್ಲೇಸಿಗೆ ಬಂದು ನಿಲ್ಬೇಕು. ಚೂರು ಮೇಲೆ 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 ಮೇಲೆ. ಅಲ್ಲೇ ಲೈಟಾಗಿ ಹೊಡಿಬೇಡ. ಇದು ಇನ್ನೊಂದು ಚೂರು ಅತ್ತಾಗ ಆ ಕಡೆ ಒಂದು ಚೂರು ಆ ಕಡೆ. ಅಲ್ಲೇ ಅಶ್ವಿನಿ ಮ್ಯಾಮ್ ಓಡಿ 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 ಓಡಿ. ಗೋಲಿ ಬಿಡ್ರ ಸಿಕ್ಕ 2 ಹೋಗ್ಲಿ 3 ಎಕನ್ ಬಿಡ್ರ ಸಿಕ್ಕ. ಮೇಲೆ ಹಾಕಿ, ಮೇಲೆ ಮೇಲೆ ತುರ್ಗಿ. ಹಂಗೆ ತುರುಕ್ಬೇಕು. ರಾಶಿ ಟೈಟ್ ಆಗಿಟ್ರೆ ಲೂಸ್ ಇರುತ್ತೆ, ಕ್ರಾಸ್ ಇಟ್ರೆ ಟೈಟ್ ಆಗಿರುತ್ತೆ. ಹೌದು. ಅಶ್ವಿನಿ ಮ್ಯಾಮ್ ಕ್ರಿಸ್ ಕ್ರಾಸ್ ಮಾಡಿ ಟೈಟ್ ಆಗುತ್ತೆ ಅವಾಗ. ಇಲ್ಲಿ ಕಾಪಿ ಮಾಡಿದ್ರು. ಏನ್ ಸ್ಪಂದು ನೀನು ನಿನಗೆ ಗೊತ್ತಿರೋದನ್ನ ಹೇಳು. ನಂಗೆ ಗೊತ್ತಿರೋದನ್ನ ಹೇಳಿದ್ದು. ಕಳ್ಳ ಪುಟ್ಟಿಯ ಕಾರಣ ಅವಳು ಅವಾಗಿಂದ ಕನ್ಫ್ಯೂಸ್ ಮಾಡ್ತಾರೆ. ಕರೆಕ್ಷನ್ ಮಾಡಂಗಿಲ್ಲ, ನೋಡ್ಕೊಳ್ಳಿ. ನೋ ಕರೆಕ್ಷನ್. ನೋ ಕರೆಕ್ಷನ್. ನೋ ಕರೆಕ್ಷನ್. ಕೈಯಲ್ಲಿ ಇರೋದು ಮಾತ್ರ ಹಾಕ್ಬೇಕು. ನೋ ಕರೆಕ್ಷನ್ಸ್. ಅಶ್ವಿನಿ ಮ್ಯಾಮ್ ಟೈಟ್ ಆಗಿ ಅಲ್ಲೇ ಹಾಕು, ಅಲ್ಲೇ ಹಾಕು, ಇನ್ನೊಂದು ಹಾಕು. ಸಂಜೆ 5:25. ಗಿಲ್ಲಿ ಬಾ ಗಿಲ್ಲಿ. ಎಸ್ ಗಿಲ್ಲಿ. ಆಚೆ ಫುಲ್ ತಳ್ಳಿದ್ರೆ ಪಾಸ್ ಮಾಡಬೇಕು. ಆಚೆ ತಳ್ಬೇಡ. ಬಾ ಗಿಲ್ಲಿ. ಕಮಾನ್ ಕಮಾನ್ ಕಮಾನ್. ಯಸ್ ತನು. ಯಸ್ ತನು. ಸೂಪರ್. ಓಡಿದನು ಓಡಿದನು ಓಡಿದನು. ಗಿಲ್ಲಿ ಬಾ ಗಿಲ್ಲಿ. ಯಸ್ ಯಸ್ ಯಸ್. ಸೂಪರ್ ತನು. ಸೂಪರ್. ವಾವ್. ನಾನು ಕಚ್ಚಿರೋ ಸೇತುವೆ ಪಾಪ ದಾಟಕ್ಕೆ. ಬಾ ಗಿಲ್ಲಿ ಬಾ ಗಿಲ್ಲಿ ಬಾ ಗಿಲ್ಲಿ. ಪರವಾಗಿಲ್ಲ ಬಾ ಗಿಲ್ಲಿ. ಸೂಪರ್ ತನು. ಗಿಲ್ಲಿ ಫಾಸ್ಟ್ ಆಗಿ ಹೋಗಿಲ್ಲಿ ಅಷ್ಟೇ. ಗಿಲ್ಲಿ ನಿಂದೆ ಆಟ. ಬಾದನು. ಬಾ ಗಿಲ್ಲಿ. 4 ಗಿಲ್ಲಿ ಬಾದನು ಅಷ್ಟೇ. ಲೀಡಲ್ ಇದೀವಿ. ಗಿಲ್ಲಿ ಬಾದನು. ಅಲ್ಲೂ 4 ಇಲ್ಲೂ 4. ಬಾ ಬಾದನು ಗಿಲ್ಲಿ. ಬಾದನು. ಕಮಾನ್. ಬಾ ಬಾ ಬಾ. ಕಮಾನ್ ಕಮಾನ್. ಬಾ ಗಿಲ್ಲಿ ಬಾರೋ. ಅದೇ ಅರ್ಧ ಎನರ್ಜಿ ಮಾತಾಡಿ ಮಾತಾಡಿ ಹೋಯ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಮಾತಾಡಬೇಡಿ ಬಂದು ಮಾತಾಡಬೇಡಿ. ಕೂತ್ಕೊಂಡ್ಮೇಲೆ ತಲೆ ಮೇಲೆ ಮೊಡ್ಕೊ ಹೇಳ್ತೀನಿ. ಮಾತಾಡ್ತೀಯ ಅಂತ ನೋಡಿ. ಬಾ 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 ತನು ಬಾ ಬಾ ಬಾ. ಹಾಗೆ ಹೋಯ್ತು.
ಸೆಂಟರ್ ಫಸ್ಟ್ ಮಾಡ್ಕೋ. ಗಿಲಿ ಬಾಗಿಲಿ 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 ಗಿಲಿ ಬಾಗಿಲಿ ಬಾಗಿಲಿ ಗಿಲಿ ಲಾಸ್ಟ್ ಮುಗೀತು ನಿಂದಿದು ಪಜಲ್ ಫಾಸ್ಟ್ ಆಗಿ ಜೋಡ್ಸು. ಹೋಗು ಗಿಲಿ ಹೋಗಿಲಿ ಹೋಗು ಗಿಲಿ ಹೋಗು ಗಿಲಿ ಗಿಲಿ ಹೋಗು 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 ಹೋಗು. ಅಲ್ಲಿ ಸುಸ್ತಾಯ್ತದಿರೋ. ಕಾನ್ಸಂಟ್ರೇಟ್ ಧನು. ನೀರ್ ಬೇಕಾ ಅಲ್ಲಿ ಕೊಡಿ ಧನುಗೆ. ನೀರ್ ಬೇಕಾ ಧನು? ಗಿಲಿ ನೀರ್ ಬೇಕಾ? ತಡಿ 2 ನಿಮಿಷ ಆದ್ಮೇಲೆ ಕೊಡು. ಹಾ ಸೆಂಟರ್ ಕಣ್ಣಿಟ್ಕೋ ಧನು ರೌಂಡ್ ಲೆನ್ಸ್. ಗಿಲಿ ಆರಾಮಾಗಿ ಮಾಡು ಗಿಲಿ. ನಂಗೆ ಗೊತ್ತು ನೀನ್ ಸಕ್ಕದಾಗಿ ಆಡ್ತೀಯ ಅಂತ ಆಡು. ಕೆಳಗಡೆಗೆ ಹಾಕೋದನು ಕೆಳಗಡೆಗೆ ಹಾಕೋದನು. ಲಾಕ್ ಆಗಿದೆ ಇಲ್ಲಿ. ನಿಮ್ಮ ಜೊತೆಗೆ ಗಿಲಿ. ಸಾಲ್ಟ್ ವಾಟರ್ ಕೊಡೋದು ಸರಿ ಹೋಯ್ತು. ಗಿಲಿ ಆಡು ಗಿಲಿ ಆಡು ಗಿಲಿ ಗಿಲಿ ಆಡು. ಆಗತ್ತೆ ಧನು, ಯು ಆರ್ ರಾಕಿಂಗ್. ಆಗತ್ತೆ ಗಿಲಿ. ನೀನ್ ಇದ್ರಲ್ಲಿ ಸೂಪರ್ ಧನು. ಮಾಡ್ತೀಯ ಮಾಡ್ದನು. ಅವತ್ತು ಅಶ್ವಿನಿ ಮ್ಯಾಮ್ ಮುಂದೆ ಗೆದ್ದಿದ್ದೆ, ಇವತ್ತು ಗೆಲ್ತೀಯ. ಆಡು ಗಿಲಿ ಆಡು ಗಿಲಿ. ಪಜಲ್ ಅಷ್ಟೇ ಸಿಂಪಲ್. ಆಡು ಗಿಲಿ ಅಷ್ಟೇ. ಆಡು ಗಿಲಿ ಬಿಡ್ಬೇಡ ಆಡು. ನಮ್ ಧನು ಸೂಪರ್. ಗೆಟ್ ತೋರ್ಸು ಗಿಲಿ. ಪಜಲ್ ಮಾತಾಡಬೇಡಿ, ಬರೀ ಧನುಗೆ ಎನ್ಕರೇಜ್ ಮಾಡಿ. ಓಕೆ ಧನು ಮಾತಾಡಬೇಡಿ. ಓಕೆ ಧನು. ಅಲ್ಲಿ ನೋಡೋ ಬಗ್ಗಕ್ಕೂ ಆಗ್ತದೆ. ಓಡಾಡುತ್ತಲ್ಲ ಒಂದು ನಿಮಿಷಕ್ಕೆ ಸುಸ್ತಿಗೆ. ಫುಲ್ ತಲೆ ಓಡೋದು. ರಘುವಣ್ಣ ಇದೆ. ಯಾರ್ದು? ಇವ್ರದ್ದು ಆಯ್ತು. ತೋರಿಸ್ಬಿಡಿ ಫಸ್ಟ್. ಇಲ್ಲ ಸರಿಯಾಗಿ ನೋಡ್ಕೊ. ಸರಿಯಾಗಿ ನೋಡ್ಬಿಟ್ಟು ಮಾಡಿ. ಗಿಲ್ಲ ಧನು ಸರಿಯಾಗಿದ್ಯಾ ಕನ್ಫರ್ಮ್ ಮಾಡ್ಕೋ ಫಸ್ಟ್. ಗಿಲಿ ಇಲ್ಲ ಆಪೋಸಿಟ್ ಹೋಗುತ್ತೆ. ಸರಿ ಇದೆಯಾ ನೋಡಿ ಧನು. ರೀಕನ್ಫರ್ಮ್ ರೀಕನ್ಫರ್ಮ್ ಇಟ್. 1 2 3 ಬುಕ್ ಕೊಡಿ. ಕಾವ್ಯ ಕಾವ್ಯ 5 ಲೋಗೋ 6 ಲೋಗೋ ಲೋಗೋ 7 ನೋಡ್ತೀವಿ ಅಶ್ವಿನಿ. ಅಲ್ಲಲ್ಲ ನಾನು ನೋಡೋದಾಯ್ತು ಕರೆಕ್ಟ್ ಆಗಿದೆ. ನೋಡಕ್ಕಲ್ಲ ನಾನು ನೋಡ್ತೀನಿ. ಮ್ಯಾಮ್ ಪೊಸಿಷನ್ ಪ್ಲೀಸ್ ಪ್ಲೀಸ್ ಮ್ಯಾಮ್. ಬೆಲ್ಲ ಆಯ್ತಲ್ಲ. ಆಯ್ತು ಒಂದು ನಿಮಿಷ. ಅಲ್ಲ ಇವ್ರು ಹೊಡ್ತಿದ್ದಾರೆ, ನಮ್ದು ಗೇಮ್ದಾಗಿಲ್ಲ. ಒಂದು ನಿಮಿಷ. ಡಿಕ್ಲೇರ್. ಧನು ಗುಡ್ ಜಾಬ್ ಗೈಸ್. ನೀವು ಘೋಷಿಸಿ ಧ್ರುವನ್. ನೀವು ಘೋಷಿಸ್ತೀರಾ? ಕರೆಕ್ಟ್ ಇದೆಯಾ? ಧನು Perfect. ಏನ್ ಧನು ನನ್ನೇ ಮಾಡ್ತೀನಿ. ರಾಕಿಂಗ್. ಅಷ್ಟೇ ಕಂಗ್ರ್ಯಾಚುಲೇಷನ್ಸ್. ಅಷ್ಟೇ ಅಷ್ಟೇ. ಈ ಆಟದಲ್ಲಿ ವಿನ್ನರ್ಸ್ ನೀವು ಘೋಷಿಸಿ. ಅಷ್ಟೇ. ಕ್ಯಾಪ್ಟನ್ಸಿ ಓಟಕ್ಕೆ ಯಾರಾದ್ರೂ ಕರ್ಕೋಬೇಕು. ಸಪೋರ್ಟ್ ಬೇಕಲ್ಲಣ್ಣ. ಥ್ಯಾಂಕ್ ಯು. ಸೂಪರ್. ಯಾರಾದ್ರೂ ಒಬ್ರು ಸಪೋರ್ಟ್ ಬೇಕು. ಹೋಗತ್ತೆ ಎಲ್ಲ ಕಡೆ ಹೊಸಟಾಯ್ತು. ಮಾತಾಡ್ಬೇಕು. ಕೂರ್ತೀರಾ? ಅನೌನ್ಸ್ ಮಾಡ್ತೀನಿ. ಬಿಗ್ ಬಾಸ್ ಈಗ ನಡೆದ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಈಗ ನಡೆದ ಟಾಸ್ಕ್ ಅಲ್ಲಿ ಧನುಷ್ ಹಾಗೂ ಅಶ್ವಿನಿ ಅವರ ತಂಡ ಗೆದ್ದಿದೆ. ಯಾರಾದ್ರೂ ಒಬ್ರು ಬೇಕು ಸಪೋರ್ಟ್ಗೆ. ಯಾರಿಲ್ಲ ಅಂದ್ರೆ ಆಗಲ್ಲ. ಯಾರು ಎತ್ ಕೊಡೋರು ಬೇಕು, ಎಗುಲ್ ಕೊಡೋರು. ಯಾರು ಒಬ್ರು ಬೇಕಲ್ಲಣ್ಣ. ಅಯ್ಯೋ ದೇವರೇ ಹೋಗತ್ತೆ. ನಿನಗೆ ನಿನಗೂ ಯಾರು ಒಬ್ರು ಸೊ ಕಾಂಪನ್ಸೇಟ್ ಮಾಡಿದ್ದು ಕಟ್ಟವ್ರೆ. ನ್ಯಾಯ ಅಂದ್ರೆ ನ್ಯಾಯನೇ. ಸೂಪರ್ ಮಚ್ಚ. ನನ್ಗೂ ನಿನ್ಗೆ ಇವಾಗ ನೆಕ್ಸ್ಟ್ ಬಿಗ್ ಬಾಸ್ ವೋಟಿಂಗ್ ಕೊಟ್ಬಿಡಿ. ಬಿಗ್ ಬಾಸ್ ಅಯ್ಯೋ ಸಪೋರ್ಟ್ ಇಲ್ಲ ಅಂದ್ರೆ ಏನು ಏಂತಕ್ಕೂ ಬೇಡ. ಪಾಪ ಧನುವನ್ನ ಕರ್ಕೋಬೇಕಾಯ್ತು. ಯಾರು ಒಬ್ರು ಕರ್ಕೋಬೇಕು ಪಾಪ. ರಾಜ ಪಾಪ ಅಷ್ಟು ಜೋಡಿಸಿರುವಲ್ಲ ಪದರಿಗೆ. ನನ್ಗೆ ಅದೇ ಬೇಜಾರಾಯ್ತು ಅದು. ಅವ್ರಿಗೆ ನನಗೆ ಬಿದ್ದಾಗ ತಪ್ಪರ್ಸಾಡ್ಬಿಟ್ರಲ್ಲ. ನನ್ನ ರಾಜ ಆಗಿರೋದು ಸಪೋರ್ಟ್ ಇಂದ ಹೋಗಿಲ್ಲ ನಾನು. ಪಾಪ ಧನುವಣ್ಣ ಸಖತ್ತಾಗಿ ಆಟ ಆಡ್ದ ಧನುವಣ್ಣ. ನಾನು ಇಲ್ಲಿ ಗಂಟ ಕರ್ಕೊ ಬಂದೆ, ಇಲ್ಲಿಂದ ಆಚೆಗೆ ನೀನ್ ಕರ್ಕೊ ಹೋಗು. ಪಾಪ ಆಗುದಿಲ್ಲ ಕೈಯಲ್ಲಿ. ಕೈ ಹಿಡ್ಕೊಂಡು ಯಾರೊಬ್ರು ಕರ್ಕೋಬೇಕನ್ನ ಫಿನಾಲ್ವರೆಗೂ. ಸಂಜೆ 5:55. ಧನು ಏನ್ ಧನು? ಇಲ್ಲ ನನಗೆ ಆಗ್ತಿರ್ಲಿಲ್ಲ. ಯಾಕೆ ಹೇಳು? ಈ ಇದ್ರಲ್ಲೇ ಆಗಲ್ಲ, ಇನ್ನು ಅಲ್ಲಾಗತ್ತಾ? ತುಂಬಾ ಫೋರ್ಸ್ ಬೇಕು ಧನು. ಎಲ್ಲರೂ ಎಲ್ಲ ಇದೆಲ್ಲ ನಾನು ಹೇಳ್ತಾ ಇರೋದು. ಇದೆಲ್ಲ ಪಜಲ್ ಅಲ್ಲ, ಇದು ಕಷ್ಟ ಆಗಿದೆ. ಇದು ಓಕೆ ಬಿಡಿ, ಹೆಂಗೋ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ರಿ. ತಲೆ ಫುಲ್ ಹಿಂಗಾಗ್ಬಿಡ್ತಿತ್ತು, ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಪಜಲ್ ಅಲ್ಲಿ ಅಷ್ಟು ಇಲ್ಲ. ಗೊತ್ತಾಯ್ತು. ನಾನು ಪಜಲ್ ಅಲ್ಲಿ ಅಷ್ಟಿಲ್ಲ, ನನಗೆ ಗೊತ್ತದು. ಯಾಕಂದ್ರೆ ನನ್ನ ಪಜಲ್ ಅಭ್ಯಾಸನೂ ಇಲ್ಲ, ನಾನು ಯಾವತ್ತೂ ಇಲ್ವೂ ಇಲ್ಲ ಅದ್ರಲ್ಲಿ. ಯಾವುದು ಇಲ್ಲ ಧನು. ನಾನು ಫಿಸಿಕಲ್ ಟಾಸ್ಕ್ ನನ್ನ ಲೈಫಲ್ಲಿ ನಾನು ಯಾವತ್ತೂ ಸ್ಪೋರ್ಟ್ಸ್ ಅಲ್ಲೇ ಇರಲಿಲ್ಲ. ನನ್ನ ಸ್ಕೂಲಲ್ಲೂ ಸ್ಟ್ರಾಂಗ್. ಅದಂತೂ ನಾನು ಹೇಳ್ತೀನಿ, ಸ್ಟ್ರಾಂಗ್ ಇದೆ.
ಬಂದು ಹೆಂಗ್ ಕಲೆಕ್ಟ್ ಮಾಡ್ಕೊಂಡು ಅಲ್ಲ ಇದಂತಲ್ಲ ಎಲ್ಲ ಟಾಸ್ಕ್ನು ಚೆನ್ನಾಗಿ ಎಲ್ಲ ಟಾಸ್ಕು ಚೆನ್ನಾಗಿ ಮಾಡಿದ್ರು. ಹುಡುಗಿರಲ್ಲಿ ಎಲ್ಲ ಟಾಸ್ಕ್ ಫಿಸಿಕಲ್ ಟಾಸ್ಕ್ ನೀವು ಟಾಸ್ಕ್ ನಾನು ಅದು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಡ್ಬಿಡಿ. ಫಸ್ಟ್ ಅನ್ನೋದೇ ಫಸಲ್ ಅಲ್ಲಿ ನೀವು ಪಜಲ್ ಅಲ್ಲಿ ನಾನು First ನೀವು. ಹೌದು. ನೀನು ಇವ್ರಿಗೆ ಪಾಸ್ ಕೊಟ್ಟಿಯಲ್ಲ ಅಶ್ವಿನಿ ಮ್ಯಾಮ್ಗೆ, ಅವಾಗ ರಾಶಿನೂ 2-3 ಕರೆಕ್ಟ್ ಮಾಡಿದ್ಲು, ನೀವು ನೋಡ್ಲಿಲ್ಲ. ಅದಾದ್ಮೇಲೆ ನಾನೇನು ಕಾಲ್ ತಗೊಳಕ್ಕಾಗಲ್ಲ, ಅವರು ಬಂದ್ ಮಾಡಿದ್ರಲ್ಲ. ಅದಕ್ಕೆ ಮುಂಚೆ ನೀವು ಕಾಲ್ ತಗೊಳ್ಳಿಲ್ಲ, ಅದಕ್ಕೆ ಅವ್ರು ಮುಟ್ಟಿದ್ದು. ಬಟ್ ಇವಳು ಮುಟ್ಟಿದ್ಲು. ನಾನ್ ನೋಡಿಲ್ಲ, ಧನು ಹೇಳ್ದ, ನಾನ್ ನೋಡಿಲ್ಲ ಅದನ್ನ. ನಾನ್ ನೋಡಿರೋದನ್ನ ಕನ್ಸಿಡರ್ ಮಾಡ್ಬೋದು, ನಾನ್ ನೋಡೇ ಇಲ್ವಲ್ಲ. ಇಬ್ರು ಒಂದೊಂದ್ ಕಡೆ ನಿಂತು ಇವಳು ಅವ್ರಿಗೆ ಪಾಸ್ ಕೊಟ್ಟಿರ್ತೀನಿ, ಅವ್ರ ಪಾಸ್ ಅಲ್ಲಿ ಕಿತ್ಕೊ ಬರ್ಬೇಕು ತಾನೆ. ಪಾಸ್ ಅಲ್ಲಿ ಇದ್ದಾಗ ನೀನ್ ಯಾಕೆ ಅವ್ರ ಕೈಯಿಂದ ಕಿತ್ಕೊಳ್ಳಿಲ್ಲ? ಈಸಿಯಾಗಿ ಓಡ್ ಬರ್ತಾ ಇದ್ದಾಳೆ. ಸೆಕೆಂಡ್ ರೌಂಡ್ ಅಲ್ಲಿ ಏನಾಯ್ತು, ಥರ್ಡ್ ರೌಂಡ್ ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಅಷ್ಟಿತ್ತು, ಸುಮ್ನೆ ಅದಕ್ಕೆ ಎನರ್ಜಿ ಹಾಕಿ ವೇಸ್ಟ್. ಬಿಡಕೇಳು ಅಂತಿದ್ಯಾ, ಪಾಸ್ ಕೊಟ್ಟಿದ್ದೀನಿ, ನಾನು ಹೆಂಗ್ ಬಿಡಕೇಳಿ? ನೀನ್ ಕಿತ್ಕೋಬೇಕು. ನಿಂಗೆ ಎಷ್ಟು ಕಷ್ಟವಾಗಿ ಹಾಕಿದ್ದೆ ತಾನೆ ನಾನು, ಕೇಳು. ಕೈಯೇ ಸಖತ್ತಾಗಿ ಹಾಕಿದ್ಲು. ಸಂಜೆ 6 ಗಂಟೆ. ಅವನೇ ಗೆಲ್ಬೇಕು ಪಾಪ. ಇವ್ರು ತುಂಬ ಈಸಿಯಾಗಿ ಬಂದ್ಬಿಟ್ಟವ್ರೆ. 3ನೇ ಆಟ ಗೆಲ್ತಿರೋದು ಫೈನಲ್ಸಿಗೆ ಬರೋಕ್ಕೆ. ಯಾರು? ಧನು. ಹೌದು, ಇಲ್ಲಿ ಇದೊಂದೇ ಆಡಿದ್ದಲ್ಲ, ಅವನು ಆಡಿದ್ದೆಲ್ಲ ಟಫ್ ಇತ್ತು. ಇನ್ನೊಂದು ಸ್ವಲ್ಪ ಐತಿ ಕಾರಣ ಅಷ್ಟೇ. ಇನ್ನೊಂದು 30 ಸೆಕೆಂಡ್ ಟೈಮ್ ಇದ್ರೂ ಜೋಡ್ಸಾಕ್ಬಿಡುವೆ, ಎಲ್ಲ ಮುಗ್ದೋಗಿತ್ತು. ಯಾಕೋ ಬೇಜಾರಾಗ್ತದೆ ಮ್ಯಾಮ್. ಯಾಕೆ ಇದ್ರು ಒಂದು ಕ್ಯಾಪ್ಟನ್ದು ಒಂದು ಆಗಿದ್ದಿದ್ರೆ ನಮ್ದು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ನಂದು ಫುಲ್ಲು ಕ್ಯಾಲ್ಕುಲೇಷನ್ ಮೇಲೆ. ನಂದು ಅಲ್ಲಿವರೆಗೂ ಹೋಗ್ತೀನಿ ಬರ್ತೀನಿ, ಅದೊಂದು ನನಗೆ ಯಾವಾಗಲೂ ತುಂಬ ಹಿಟ್ಟಾಗುತ್ತೆ. ಫಸ್ಟ್ ಕ್ಯಾಪ್ಟನ್ ಆಗಲಿಲ್ಲ ಮನೆಗೆ, ಫಸ್ಟ್ ಲೇಡಿ ಕ್ಯಾಪ್ಟನ್ ಅವಕಾಶ, ಜೋಡಿ ಕ್ಯಾಪ್ಟನ್ ಆಗಲಿಲ್ಲ. ಎಷ್ಟು ಆಟ ಆದರೂ ಆಟಾಡೋಕ್ಕೆ ಲಾಸ್ಟ್ ಒನ್. ಬಟ್ ಒಂದೇ ಒಂದು ಇನ್ಕಂಪ್ಲೀಟ್ ಉಳಿದು ಬಿಡ್ತು ಮ್ಯಾಮ್. ಕ್ಯಾಪ್ಟನ್ ಆಗೋದು ನಂದು ಒಂದು ಕಂಪ್ಲೀಟ್ ಪ್ರೊಫೈಲ್ ಆಗ್ತಿತ್ತು. ಸೋಲೋದು ಗೆಲ್ಲೋದು ಬೇರೆ, ಇನ್ನೊಂದು ಚೂರು ಬೇಕಿತ್ತು ಅಂತ. ಸ್ವಲ್ಪ ಗ್ರೌಂಡಲ್ಲಿ ನಂದೆಲ್ಲ ಬಾರ್ ಆಗಿ ನನಗೆ ಟಾಸ್ಕ್ಗಳೇ ಸಿಗಲಿಲ್ಲ ಮ್ಯಾಮ್. ಜಾಸ್ತಿ ನನಗೆ ಇವ್ರನ್ನೆಲ್ಲ ನೋಡಿದಾಗ ಅದೆಲ್ಲೋ ಸ್ವಲ್ಪ ಬಾಕಿ ಉಳಿತು. ಸುಮ್ಮನೆ ವೇಸ್ಟ್, ಸ್ವಲ್ಪ ಯಾಕೋ ಸ್ವಲ್ಪ ಗುದ್ದಾಡಬೇಕಿತ್ತು ಫೀಲ್ಡಲ್ಲಿ ಅಂತ. ಇದು ಸಪೋರ್ಟ್ ಮಾಡಿದವರೆಲ್ಲ ಸೋಲ್ತಾರೆ. ರಘುವಣಿಗೆ ಸಪೋರ್ಟ್ ಮಾಡಿದ್ರು ರಘುವಣ ಸೋತ. ಇವತ್ತು ನನಗೆ ಸಪೋರ್ಟ್ ಮಾಡಕ್ಕೆ ಬಂದು ನಾ ಸೋತು. ನನಗೆ ಅಮ್ಮನ ಮುಂದೆ ಸೋಲೋದು ಭಾರಿ ನನಗೆ ಇನ್ಸರ್ಟು. ಯಾರು ರಕ್ಷಿತನ ಮುಂದೆ ಬೇಕಾದ್ರೆ ಸೋತ್ಬಿಡ್ತೀನಿ ನಾನು. ಅಮ್ಮನ ಮುಂದೆ ಸರಿಯಾಗಿ ಹಾಕಿದ್ಲಪ್ಪ. ಅದಕ್ಕೆ ಸೋತಿಲ್ಲ ನಾನು. ನಾನು ನೋಡ್ತಾ ಇದ್ದೀನಿ, ಎಲ್ಲಿ ಯಾವ ಕಡೆ ಮೇಲೆ ಹೋಗೋದ ಕೆಳಗಡೆ ಹೋಗೋದ ಹೆಂಗೋದ್ರೂ ಆಗಲ್ಲಲ್ಲಪ್ಪ ಅಂತ. ಆದರೆ ನೀನು ಆಗು ಇಲ್ಲ ಇಬ್ರು ಆಗ್ಬೇಡ್ರಿ, ಅದಂತೂ ಬಾಧ್ಯತೆ. ಆದರೆ ಇವನಾಗಲಿ, ಇಲ್ಲಾಂದ್ರೆ ಇಬ್ರು ಆಗೋದು ಬೇಡ. ನನಗೆ ಆಗೋದೇ ಇಷ್ಟ ಇಲ್ಲ, ಇಲ್ಲ ನಾನೇ ಉಸ್ತುವಾರಿ ಮಾಡ್ತೀನಿ. ರಾತ್ರಿ 7:30. ಈ ನ್ಯೂ ಇಯರ್ಗೆ ಬಟ್ಟೆ ಬಂದಿದೆ ನಮ್ಗೆ ಎಲ್ಲರಿಗೆ, ಸುದರ್ಶನ್ ಸಿಲ್ಕ್. ನ್ಯೂ ಇಯರ್ ಸೆಲೆಬ್ರೇಷನ್ ಸುದರ್ಶನ್ ಸಿಲ್ಕ್ ಇಂದ ಮಲ್ಲೇಶ್ವರಂ. ಹೊಸ ವರ್ಷವನ್ನು ಸ್ಮರಣೀಯವಾಗಿಸಲು ಮಲ್ಲೇಶ್ವರಂ ಮಾರ್ಗೋಸಾ ರಸ್ತೆಯ ಸುದರ್ಶನ್ ಸಿಲ್ಕ್ಸ್ನ ವಿಶೇಷ ಉಡುಗೆಗಳನ್ನು ಮನೆಯ ಸದಸ್ಯರಿಗೆ ಕಳುಹಿಸಿಕೊಡಲಾಗಿದೆ. ಫ್ಯಾಷನ್ ಲೋಕದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿರುವ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ ನಿಮ್ಮ ಅಂದವನ್ನು ಹೆಚ್ಚಿಸುವ ಅಳತೆಗೆ ತಕ್ಕ ಸುಂದರ ಉಡುಪುಗಳನ್ನು ಒದಗಿಸುತ್ತದೆ. ಈ ಮನಮೋಹಕ ಉಡುಪುಗಳನ್ನು ಧರಿಸಿ ಹೊಸ ವರ್ಷದ ಸಂಭ್ರಮವನ್ನು ಇನ್ನಷ್ಟು ಅದ್ದೂರಿಯಾಗಿ ಆಚರಿಸುವಂತಾಗಲಿ ಎಂದು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ ಹಾರೈಸುತ್ತದೆ. ಸುದರ್ಶನ್ ಸಿಲ್ಕ್ಸ್. ರಾತ್ರಿ 7:45. ಇಂದು ರಾತ್ರಿ ಹೊಸ ವರ್ಷದ ಸಂಭ್ರಮವನ್ನು ಆಚರಿಸುವ ಸಲುವಾಗಿ ಗಾರ್ಡನ್ ಏರಿಯಾದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಮನೆಯ ಕ್ಯಾಪ್ಟನ್ ಗಿಲ್ಲಿ ಹಾಗೂ ಅವರ ಆಯ್ಕೆಯ 2 ಸದಸ್ಯರು ಜೊತೆಯಾಗಿ ಸೇರಿ ಬಿಗ್ ಬಾಸ್ ಸೀಸನ್ 12 ಬಿಗ್ ಬಾಸ್ ಮನೆ ಇಲ್ಲಿನ ಸದಸ್ಯರು ಆಗು ಹೋಗುಗಳ ಬಗ್ಗೆ ಒಂದು ರ್ಯಾಪ್ ಸಾಂಗ್ ಅನ್ನು ರಚಿಸಬೇಕು. ರಕ್ಷಿತಾ ಮನೆಯ ಎಲ್ಲ ಮಹಿಳಾ ಸದಸ್ಯರ ಜೊತೆಗೂಡಿ ಬಿಗ್ ಬಾಸ್ ಟೈಟಲ್ ಹಾಡಿಗೆ ಒಂದು ರೀಲನ್ನು ರಚಿಸಬೇಕು. ಕೊನೆಯಲ್ಲಿ ಮನೆಯ ಎಲ್ಲ ಪುರುಷ ಸದಸ್ಯರು ನೀಡಲಾಗುವ ಹಾಡಿಗೆ ಹೀಲ್ಸ್ ಪಾದರಕ್ಷೆಗಳನ್ನು ಧರಿಸಿ
ರ್ಯಾಂಪ್ ವಾಕ್ ಮಾಡಬೇಕು. ಅಪ್ಪ ಥ್ಯಾಂಕ್ ಯು ರ್ಯಾಂಪ್ ವಾಕ್ ಇವತ್ತು ರ್ಯಾಂಪ್ ವಾಕ್. ರಾತ್ರಿ 8:10. ಆಟ ಆಡಿದ್ರೆ ದಿನಸಿ ರಕ್ಷಿತಾ ಜಾಸ್ತಿ ಮಾತಾಡೋದು ನಿಲ್ಲಿಸಿ. ನಾವು ದಿನ ಕುಡಿಯೋದು ಹೆರಿಟೇಜು ಹಾಲು, ಧ್ರುವಂತೋಗಿ ಕ್ಲೀನು ಮಾಡಿ ಡೈನಿಂಗು ಹಾಲು. ನನ್ನ ಹೆಸರು ಬಂದ್ರೆ ಮಾತ್ರ ಎಲ್ರ ಬಗ್ಗೆನೂ ಬರೀತಾ ಇರೋದು ಇದು. ನನಗೆ ನನ್ನ ಹೆಸರೇ ಬೇಡ ಅಲ್ಲಿ. ನಂದೇನಾದ್ರೂ ಹೆಸರು ಬಂದ್ರೆ ಮಾತ್ರ ನ್ಯೂ ಇಯರ್ ನ ಗ್ಯಾರಂಟಿ ಹಾಳು ಮಾಡಾಕ್ತೀನಿ. ಪಾಸಿಟಿವ್ ಬರೀ ಎಲ್ಲರೂ. ಇಲ್ಲಿ ತೆಗೆದ್ಬಿಟ್ಟು ಸೇರಿಸ್ಬಿಟ್ಟು ಏನು ಮಾಡಿ ಇರೋಣ ಒಂದು ನಿಮಿಷ. ಎಲ್ರ ಬಗ್ಗೆನೂ ಬರೀತಾ ಎಲ್ರ ಬಗ್ಗೆನೂ ಬರೀತಾವೆ. ಒಂದು ನಿಮಿಷ ಇರು. ನನಗೆ ಬೇಡ, ನಂದು ತೆಗಿಯಲ್ಲಿ. ನೀನ್ ತೆಗಿ, ನೀನ್ ಕಂಟೆಸ್ಟೆಂಟ್ ತಾನೇ ಇಲ್ಲಿ. ಕಂಟೆಸ್ಟೆಂಟ್ ನೀನು ಡೈನಿಂಗ್ ಗಿನಿಂಗ್ ಎಲ್ಲ ಬೇಡ. ನಾನೇ ಬರ್ಕೊಂಡವನಿಲ್ಲ. ಆಗಾಗ ಜಗಳ ಗಿಲ್ಲಿ ಮೊಟ್ಟೆ ಕಳ್ಳ ಅಂತ ನಾನೇ ಬರ್ಕೊಂಡವನಿಲ್ಲ. ಎಲ್ರನ್ನೂ ಸೇರ್ಸಬೇಕ ನೀರು. ನಂದು ಬೇಡ ನನಗೆ ಒಪ್ಪಿಗೆ ಇಲ್ಲ ಅಂದ್ರೆ ನನ್ನ ಹಾಕೋಬೇಡ. ಹೆಸರು ನಂದು ತಾನೆ. ಸರಿ ಹೋಗು ಹೋಗು. ನಿಂದು ಬೇಕಾದ್ರೆ ಮೊಟ್ಟೆ ಕಳ್ಳನು ಎಂತ ಬೇಡ ಅಂದ್ರೆ ನಾನು ಇನ್ನೂ 4 ಲೈನ್ ಸೇರಿಸ್ಬಿಡ್ತೀನಿ. ಹೋಗ್ ಸುಮ್ಮನೆ. ನೀನ್ ಹಿಂಗೆಲ್ಲ ಆಡಿದ್ರೆ ಅರ್ಧ ಹಾಕ್ಬಿಡ್ತೀನಿ ನಾನು. ಹಾಕು ಅರ್ಧ. ನೀನ್ ನನಗೆ ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ನಿನ್ನ ಹತ್ರ ನಾನು ಚೆನ್ನಾಗಿ ಕೇಳ್ತಾ ಇದ್ದೀನಿ. ನಂದು ತೆಗಿ ಅಂತ ತೆಗಿ. ಹಾ, ನಿಂದ ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಇವಳು ತೋರ್ಸಿರೋ ತರ ಮಾಡೋಣ. ಆ ಥರ ರಘು ಅನ್ನೋದು ಗಿಲ್ಲಿದು ಆ ಥರ ನೀನು ನಾವೊಬ್ರು ಕುತ್ಕೊಳ್ಳೋಣ. ಇವರಿಬ್ರು ಕುತ್ಕೊಳ್ಳಿ. ಅದಾಯ್ತಕ್ಕನ್ ಬಿಡು. ಮೈಂಡಲ್ಲಿ ಲೈನ್ ತಲೆ ಕೆಡಿಸ್ಕೊಬೇಡ. ನಿಂದ ಹೊಡೆದಾಕಿದ್ರು ಲೈನ್ ಇರ್ತದೆ ಕಣ. ನಿನ್ನ ಬಗ್ಗೆ ಬೇಕಾದ್ರೆ ಬರ್ಕೋ. ನೀನು ನಂದು ಡೈನಿಂಗ್ ಟೇಬಲ್ ನೀನು ಇನ್ನೊಬ್ಬರನ್ನ ಕಂಡಮ್ ಮಾಡಿ ನೀನು ರ್ಯಾಪ್ ಗೀಪ್ ಎಲ್ಲ ಬರೆಯೋ ಅವಶ್ಯಕತೆ ಗೊತ್ತಾಯ್ತಲ್ಲ. ನಿಂದ ಇಟ್ಕೋ, ನಿಂದ ಮಾತ್ರ ಟೆನ್ಷನ್ ಕೊಡ್ಬೇಡ. ಹೋಗ್ ಗುರು. ನೀನು ಟೆನ್ಷನ್ ಅಲ್ಲ, ನಾನು ನಂದು ಮಾತಾಡ್ತಾ ಇದ್ದೀನಿ. ಇದಕ್ಕೊಂದು ಕ್ಲಾರಿಟಿ ಕೊಡು. ಹೋಗ್ತಾ ಇರ್ತೀನಿ ನಾನು ಕೊಡಲ್ಲ. ಏನ್ ಕ್ಲಾರಿಟಿ ಕೊಡು. ನೀನು ನಂದೇನಾದ್ರೂ ಹೆಸರು ಬಂದ್ರೆ ಅಲ್ಲೇ ನಿಲ್ಲಿಸ್ತೀನಿ. ಅಲ್ಲಿ ಇಲ್ಲಿ ಎಲ್ಲು ನಮ್ ಸೀಸನ್ 12, ನಮ್ ಸೀಸನ್ 3 ಗೆದ್ದೈತೆ ಎಲ್ರ ದಿಲ್ಲು. ಹೆಂಗೈತೆ ಸಾಂಗು? ಅಲ್ಲಿ ಏನಾದ್ರೂ ನನ್ನ ಹೆಸರು ಬಂದ್ರೆ ಮಾತ್ರ ನ್ಯೂ ಇಯರ್ ಅಂತ ನೋಡಲ್ಲ ನಾನು ಅಲ್ಲೇ. ಇಲ್ಲ ಎಲ್ಲ ಪಾಸಿಟಿವ್ ಬರೆಯಕ್ಕೆ ಹೇಳಿದ್ದೀನಿ. ಒಂದು ಅಸಹ್ಯನ ಅವನ್ ಮಾತ್ರ ಇಟ್ಕೊಳಕ್ಕೆ. ಅಸಹ್ಯ ಪಸಹ್ಯ ಬೇಡ ಅಣ್ಣ, ಬೇಡವೇ ಬೇಡ. ನೀನು ನಂದು ತೆಗಿಲೇಬೇಡ ಹೆಸರು. ನಾನು ಇವ್ರ ಹತ್ರ ಮಾತಾಡ್ತೀನಿ. ಸಾಂಗೆ ಬಂದ್ಬಿಟ್ಟು ಆಡ್ಬಿಡ್ತೀನಿ ನೀನು ಮಾಡು. ನೀನು ಅಲ್ಲೇ ಹಾಕೋತೀನಿ ನಾನು ಇವ್ರ ಹತ್ರ ಮಾತಾಡ್ತಿದ್ದೀನಿ ತಾನೆ. ನಾನು ಇವ್ರ ಹತ್ರ ನನ್ನ ಮುಂದೆ ಅಲ್ಲ, ನಾನು ಇವ್ರ ಹತ್ರ ಮಾತಾಡ್ತೀನಿ. ನೀನ್ ಏನ್ ಮಾಡ್ತೀಯ ನೀನ್ ತೋರ್ಸು. ನೀನ್ ಹೋಯ್ತಾರಕ್ ನಿನ್ ಮನೆಗೆ ಬಂದಿಲ್ಲ. ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಓಡಿ ಬಾ. ಈಗ ಬ್ಯಾಡ ಅಂದ್ಮೇಲೆ ಬಿಟ್ಬಿಡ್ಬೇಕು. ನಾನು ಬ್ಯಾಡ ಅಂತ ಹೇಳವ್ನಿ ತಾನೆ. ಅಸಹ್ಯ ಪಸೆ ಅಂತ ಹೇಳ್ಕೊ ಓಡಾಡ್ಬಾರ್ದ. ಸರಿಯಾ? ಬಿಟ್ಬಿಡ್ಬೇಕು. ಬತ್ತಾಯಿದೆ ತಾನೆ. ಸುತ್ತಿ ಬಳಸಿ ಬತ್ತಾಯಿದೆ ತಾನೆ. ಬ್ಯಾಡ. ನೀನ್ ನನ್ನ ಹೆಸರು ತೆಗಿ ಅಷ್ಟೇ. ತೆಗಿಬೇಕಾ? ನನ್ ತೆಗಿ ಅಲ್ಲಿಂದ. ಎಲ್ಲಿಂದ? ಅಲ್ಲಿಂದ ತೆಗಿತಾನೆ. ಸ್ಟೇಜ್ ಮೇಲೆ ಆಡ್ದಾಗ ಮಾತಾಡು. ಸರಿಯಾ? ಅಷ್ಟೇ. ಅಷ್ಟರಲ್ಲಿ ಹೋಗು. 90 ದಿನ 50 ಕೋಟಿ ರೂಪಾಯಿ. 50 ಕೋಟಿ ಕೊಟ್ಬಿಡ್ತಾರೆ. ಯಾರನ್ನ ರೇಕ್ಸ್ ಹತ್ರ ಬರಿಬೇಡ ಅಂತ ಹೇಳಿದ್ದೀನಿ. ಎಲ್ಲ ಪಾಸಿಟಿವ್. ಅದಕ್ಕೆ ಬೇಕು ಅಂತಾನೆ ಹೇಳಿದ್ದಾರೆ ನಾನು. ಒಂದು ನೆಗೆಟಿವ್ ಇರಬಾರ್ದು, ಎಲ್ಲ ಪಾಸಿಟಿವ್. ಎಲ್ಲರದು ಒಂದೊಂದು ಪಾಸಿಟಿವ್ ಹೇಳೋ ಅಷ್ಟೇ. ರಾತ್ರಿ 10:25. ಓಕೆ ರೆಡಿ? ಹೊಸ ವರ್ಷದ ಸಂಭ್ರಮಕ್ಕೆ ಈಗ ಸಜ್ಜಾಗುತ್ತಿದ್ದೇವೆ. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಈ ಮನೇಲಿ ತುಂಬಾ ಜನ ನನ್ನ ವೇಸ್ಟ್ ಅಂತ ಇದ್ರು. ಇವತ್ತು ನಾನು ಒಂದು ಪ್ರೋಗ್ರಾಮ್ ನ ಹೋಸ್ಟ್ ಮಾಡ್ತಾವನೆ ಅಂದ್ರೆ ನನಗೆ ನಿಜವಾಗ್ಲೂ ಖುಷಿ ಆಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬನಿಯನ್ನು ನಿಕ್ಕರ್ ಹಾಕೊಂಡಿದ್ದವನ್ನ ಸೂಟ್ ಕೊಟ್ಬಿಟ್ಟು ಆಂಕರ್ ಮಾಡುವಂತ ನನ್ನ ಕಳಿಸಿದ್ರಲ್ಲ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್. ಇದು ನ್ಯೂ ಇಯರ್ 2026. ನಮ್ಮನ್ನ ನೋಡ್ತಾ ಇರೋ ಜನರಿಗೆ ಆಗಲ್ಲ ಬೋರು. ಯಾಕೆಂದ್ರೆ ನಮ್ಮ ಸೀಸನ್ನು ಫುಲ್ ಜೋರು. ಮೊದಲನೇದಾಗಿ ನಾನೇ ನನ್ನ ಕೈಯಾರೆ ಬರೆದು ಒಂದು ರ್ಯಾಪ್ ಸಾಂಗ್ನ ರೆಡಿ ಮಾಡ್ಕೊ ಬಂದಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಯ್ತದೆ. ಕೇಳಿ ರ್ಯಾಪ್ ಸಾಂಗ್. ಬಾಯ್ ಬಿಟ್ರು ಕೊಂದು ಬಿಡ್ತೀನಿ ಇಬ್ಬರು. ಸುಮ್ಮನೆ ಡ್ಯಾನ್ಸ್ ಮಾಡ್ಬೇಕು. ಬರೀ ಡ್ಯಾನ್ಸ್ ಮಾಡಕ್ ಅಷ್ಟೇ.
ರಾತ್ರಿ 10:30. ದಯವಿಟ್ಟು ವೆಲ್ಕಮ್. ಕರೀತಾರೆ ನನ್ನನ್ನು ಆಯ್ತಾ. ಹೌದು ಸ್ವಾಮಿ, ಹೌದು ಸ್ವಾಮಿ. ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಉದ್ದುದ್ದ ಮಲ್ಗವ್ರೆ. ಬದುಕವ್ರು ಅವರು ನೋಡವ್ರು ನೀವು, ಊರೆಲ್ಲ ಕ್ಯಾಮ್ರಾ ಮಡಗವ್ರೆ. ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದರೆ ಸೆರೆಮನೆ. 98 ದಿನ ಜೀವಂತಾಗಿದ್ದರೆ ಅವರಿಗೆ ₹50,000. ಹೌದು ಸ್ವಾಮಿ. ಪ್ರೀತಿಲಿ ಡೌಟು, ದೋಸ್ತಿಲು ಫೈಟ್, ಇಂಥದ್ದು ಐತೆ 108. ನೆಮ್ಮದಿ ಅನ್ನೋದು ಹೊಂಟೋದ ಮ್ಯಾಲೆ ಲೈಫ್ಗೆ ಅರ್ಥ ಎಲ್ಲಿ ಉಂಟು. ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದರೆ ಸೆರೆಮನೆ. ಗೊಬ್ಬನ್ನು ಬಿಟ್ಟರೆ ಸಂತೋಷ ಪಟ್ಟರೆ 50 ಲಕ್ಷ ರೂಪಾಯಿ. ಹೌದು ಸ್ವಾಮಿ. ಹೌದು ಸ್ವಾಮಿ. ಏನ್ ವಾಟರ್ ಕ್ಯಾನ್ ಬಿಸ್ತಾ ಇದ್ರಿ ಮುಂದಕ್ಕೆ ಹಿಂಗ್ ಇಟ್ಕೊಂಡು. ರಾಕ್ ರಾಕ್ಷಿತಾ, ಆಕ್ಷನ್ ಅಶ್ವಿನಿ, ಪಾಟ್ಲೆ ಕಾವ್ಯ, ಸೈಲೆಂಟ್ ಸ್ಪಂದನ, ರೈನ್ಬೋ ರಾಸಿಕಾ ಅವ್ರ ಕಡೆಯಿಂದ ಅದ್ಭುತವಾದ ಒಂದು ರೀಲ್ಸ್ ಪರ್ಫಾರ್ಮೆನ್ಸ್ ನಡೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ನೇಚರ್. ಧನ್ಯವಾದಗಳು. ಈಗ ಎಲ್ಲರೂ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇರೋ ನಮ್ಮ ರ್ಯಾಂಪ್ ವಾಕ್ ರಘುವಣ್ಣ ಅವರು ಮತ್ತೆ ಅವರ ತಂಡದ ಕಡೆಯಿಂದ ಒಂದು ಒಳ್ಳೆ ರ್ಯಾಂಪ್ ವಾಕ್ ಪ್ರದರ್ಶನ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ನೇಚರ್. Love you guys. Love you. ನಿಲ್ಲಿ ಹೊರಗಡೆ ನಿಲ್ಲಿ ಧನು. ತುಂಬಾ ಖುಷಿ. ಎಷ್ಟು ಚೆನ್ನಾಗಿ ಅನಿಸಲ್ಲ ಮಾಡೋಣ. ನಮ್ಗೆ ಗೊತ್ತಾಗೋಗಿದೆ.
ಹೇಗಿತ್ತು ಮಹಾರಾಜ್? ತುಂಬಾ ಅದ್ಭುತವಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಈ ಒಳ್ಳೆ ಪ್ರದರ್ಶನ ನೋಡಿ, ಒಳ್ಳೆ ಮನರಂಜನೆ ಕಾರ್ಯಕ್ರಮ ನೋಡಿ ತುಂಬಾ ಖುಷಿಯಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಿಮ್ಮ ಸಪೋರ್ಟು, ಪ್ರೀತಿ, ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ರಾತ್ರಿ 11:25. ಏನೋ ಬತ್ತು. ಗ್ಯಾರಂಟಿ ಊಟ. We're going on. ಈ ರೈಸು, ವೈಟ್ ರೈಸು. ಇದು ಮುಗಿಸ್ಕೊಬಿಡೋಣ, ಇದನ್ನ ಡೈನಿಂಗ್ ಟೇಬಲ್ ಇಡೋಣ. ಗೋಬಿ ಮಂಚೂರಿ, ರಸ ಮಾಡ ಏನಣ್ಣ ಕೇಳ್ಚಿನ ಇಲ್ಲಿ ಇದನ್ನೆಲ್ಲ ವೆಜ್ ಬಂದದ, ನಾನ್ ವೆಜ್ ಬಂದ. ಓ ಇಲ್ಲಿ ನಾನ್ ವೆಜ್, ಮಟನ್. ಅಯ್ಯೋ ಬಿಡು ಬಿಡು, ನಾನು ಇದೇನಪ್ಪ ಪರಿಚಯ. ಅಣ್ಣ ಅಲ್ವಾ ಇದೆ ಎತ್ಕಪ್ಪ ಲೆಟ್ರ. ಎಲ್ರೂ ಕರಿ. ಅಲ್ಲೋ ಆಚೆ. ಅದೇ ಎಲ್ರೂ ಕರಿ, ಎತ್ಕ ಬರ್ರಿ. ಇನ್ನೂ ಆಗ್ಬೇಕೇನ ಪಾತ್ರೆ. ಬುಕ್ ಎತ್ತಿ ಆ ಕಡೆ ಇಡಿ. ರುಚಿಗೆ ಮತ್ತೊಂದು ಹೆಸರೇ ತೇಜು ರೆಡಿಮಿಕ್ಸ್ ಮಸಾಲ. ಬಿಗ್ ಬಾಸ್ ಮನೆಯ ಹೊಸ ವರ್ಷದ ಸಂಭ್ರಮಕ್ಕೆ ತೇಜು ಮಸಾಲದ ವಿಶೇಷ ರುಚಿ ಹಬ್ಬವನ್ನು ಆಯೋಜಿಸಲಾಗಿದೆ. ಕರ್ನಾಟಕದ ಸಾಂಪ್ರದಾಯಿಕ ರುಚಿ ಹೊಂದಿರುವ ತೇಜು ರೆಡಿಮಿಕ್ಸ್ ಮಸಾಲಗಳಿಂದ ತಯಾರಿಸಿದ ವೆಜ್ ಹಾಗೂ ನಾನ್ ವೆಜ್ ಅಡುಗೆಗಳನ್ನು ಮನೆಯ ಎಲ್ಲ ಸದಸ್ಯರಿಗೂ ಕಳುಹಿಸಲಾಗಿದೆ. ಪ್ರತಿ ತುತ್ತಿನಲ್ಲಿ ಮನೆಯ ಊಟದ ನೆನಪು ಮರುಕಳಿಸಲಿ ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ಸಡಗರ ತುಂಬಲಿ ಎಂದು ತೇಜು ಮಸಾಲ ಹಾರೈಸುತ್ತದೆ. ಮಟನ್ ತಿಂತೀನಿ ನೀನು? ನೋಡ್ತಾ ಇದ್ರೆ ಓಹೋ, ಸೌತೆಕಾಯಿ ಈರುಳ್ಳಿ ಹಾಕೊಂಡೆ ನಂಗೂನು. ಮಟನ್ ಮಾತ್ರ ಬೆಣ್ಣೆ. ನಿಮ್ಮ ಊಟ ತುಂಬಾ ಚಂದ ಉಂಟು. ರಿವ್ಯೂ ಅಪ್ಪ. ಥ್ಯಾಂಕ್ ಯು. ರಾತ್ರಿ 11:55. ಇದು ಬಿಗ್ ಬಾಸ್ 10, 9, 8, 7, 6, 5, 4, 3, 2, 1. ಇದು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ನಿಮ್ಮೆಲ್ಲರ ಬದುಕಿಗೆ ಹೊಸ ಚೈತನ್ಯವನ್ನು ತುಂಬಲಿ. ನಿಮ್ಮೆಲ್ಲರ ಕನಸು ನನಸಾಗಿಸುವ ದಾರಿ ಸುಗಮವಾಗಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಹ್ಯಾಪಿ ನ್ಯೂ ಇಯರ್. ಅಣ್ಣ ಕೊಡಿಲಿ, ಅಣ್ಣ ಕೊಡಿಲಿ. ಹ್ಯಾಪಿ ನ್ಯೂ ಇಯರ್ ಮಾ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಮಧ್ಯರಾತ್ರಿ
12:10. 1 2 3 4 5 Yes, 6 ma'am. 7 ಎರಡೆರಡು ಬರುತ್ತೆ. 9 10. ಸುದೀಪ್ ಸರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ವೇಟಿಂಗ್ ಟು ಸೀ ಯು ಸೂನ್. on 2 days ಅಷ್ಟೇ. ಕಾಲೆಲ್ಲ ಯಾರಾದ್ರೂ ಇದ್ದೀರಾ? ಅದೇ ಕೇಳ್ತಿದ್ದೀವಿ.